ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಆಚಾರ್ಯಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ದುರ್ವಾದಿಧ್ವಾನ್ ದರ್ವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ ವೇದೇಶಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ ಸತ್ಯ ವಿಜ್ಞಕರಾಬ್ಜೋತ್ತಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ವರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟತಮೋ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಮಧ್ವಮಾನಸ ಸತ್ಯೇರ್ಥೇ ಜಯಸೂರ್ಯ ವಿಕಾಸಿತೆ ಸತ್ಯಾತ್ಮತೀರ್ಥನಲಿನೇ ಚಂಚಲೈ ಗತಿಮೇ ಮನಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತನ್ನಮಸ್ಸೇ ಗುರುಂ ಮಮ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಹರಿಃ ಓಂ. ಶೌನಕಾದಿಗಳೆಲ್ಲ ಸೂತ ಋಷಿಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಕಲಿಯುಗ ಪ್ರಾಪ್ತವಾಗ್ತಾ ಇದೆ. ಅಪಾರವಾಗಿರತಕ್ಕಂತಹ ವೇದವಾಂಗ್ಮಯ, ಬ್ರಹ್ಮಸೂತ್ರಗಳು, ತಂತ್ರಭಾಗವತ, ಪಂಚರಾತ್ರ, ಮೂಲ ರಾಮಾಯಣ, 17 ಪುರಾಣಗಳು, ಮಹಾಭಾರತ ಇದೆಲ್ಲವನ್ನೂ ಕೂಡ ನಾವು ಒಂದೇ ಒಂದು ಗ್ರಂಥದಲ್ಲಿ ಕಾಣಬೇಕು ಅಂತ ಹೇಳಿದಾಗ ಭಾಗವತವನ್ನು ಹೇಳೋದಕ್ಕೆ ಉಪಕ್ರಮವನ್ನು ಮಾಡ್ತಾರೆ ಶುಕಾಚಾರ್ಯರು. ಹಾಗೆ ಭಾಗವತವನ್ನು ಹೇಳೋದಕ್ಕೆ ಉಪಕ್ರಮವನ್ನು ಮಾಡ್ತಾ ಇರತಕ್ಕಂತಹ ಶುಕಾಚಾರ್ಯರು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ತಾವು ಕೂಡ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಭಾಗವತವನ್ನು ಹೇಳುವಾಗ ವಿಷ್ಣು ತೀರ್ಥರು ಅದನ್ನು ಭಾಗವತ ಸಾರೋದ್ಧಾರದಲ್ಲಿ ನೆನಪು ಮಾಡಿ ಕೊಡ್ತಾ ಇದ್ದಾರೆ. ತಾವು ಕೂಡ ಒಂದು ಮಂಗಳಾಚರಣೆಯನ್ನು ಮಾಡ್ತಾ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಮೋ ನಮಃ ಎಂಬುದಾಗಿ ಆ ರೀತಿಯಾಗಿ ಸ್ತೋತ್ರವನ್ನು ಮಾಡಿ ಆಮೇಲೆ ಏನು ಮಾಡ್ತಾ ಇದ್ದಾರೆ, ಸೂತರು ತಮ್ಮ ಗುರುಗಳ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಯಾರು? ಶುಕಾಚಾರ್ಯರು ಯಾರು ಅಂತ ನಿನ್ನೆ ಹೇಳಿದ್ದೇವೆ. ಘೃತಾಚಿ ಎನ್ನುವ ಅಪ್ಸರೆಯಿಂದ ವೇದವ್ಯಾಸರಿಂದ ಅವತಾರವನ್ನು ಮಾಡಿದ ಮಹನೀಯರು ಅಂತ. ಹಾಗಾಗಿ ಅಲ್ಲಿ ಹೇಳುವಾಗ ಎಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೀದುಃ ತಂ ಸರ್ವಭೂತ ಹೃದಯಂ ಮುನಿಂ ಮಾನತೋಸ್ಮಿ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಇದೀಗ ಅಪೇತ ಕೃತ್ಯರಾಗಿದ್ದಾರೆ. ಯಾಕೆ ಅಪೇತ ಕೃತ್ಯರಾಗಿದ್ದಾರೆ ಅಂದರೆ ಶುಕಾಚಾರ್ಯರು ವೇದವ್ಯಾಸರಿಂದ ಅವತಾರವನ್ನು ಮಾಡಿದ್ದಾರೆ. ಜೊತೆಗೇನು ಅಂತ ಕೇಳಿದರೆ ವಾಯುನಾಚಬಲ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳಿದ ಹಾಗೆ ಯಾವ ರೀತಿ ಪ್ರಹ್ಲಾದರಾಜರಲ್ಲಿ ವಾಯುದೇವರ ವಿಶೇಷವಾದ ಸನ್ನಿಧಾನ ಇರುವ ಕಾರಣದಿಂದ ಅಸುರ ಬಾಲಕರಾಗಿ ಹುಟ್ಟಿದ್ದರೂ ಕೂಡ ಆ ರಜೋಗುಣ ತಮೋಗುಣ ಪ್ರವೇಶವಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಶುಕಾಚಾರ್ಯರು ಕೂಡ ವೇದವ್ಯಾಸರಿಂದ ಅವತಾರವನ್ನು ಮಾಡಿದ್ದಾರೆ. ಅಮೃತ ಶಬ್ದವಾಚ್ಯರಾಗಿರತಕ್ಕಂತಹ ವಾಯುದೇವರು ಅವರಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅಪೇತ ಕೃತ್ಯ ಅಂತ ಶುಕಾಚಾರ್ಯರನ್ನ
ಬಹಳ ಗೌರವದಿಂದ ಹೇಳ್ತಾ ಇದ್ದಾರೆ. ಅಪೇತ ಕೃತ್ಯ ಅಂತ ಹೇಳಿ. ಯಾಕೆ ಅಂದರೆ ಅಶ್ವತ್ಥಾಮಾಚಾರ್ಯರಾದಾಗ ಅಪೇತ ಕೃತ್ಯರಾಗಿದ್ದಾರೆ. ಯಾಕೆ ಅಂತ ಕೇಳಿದರೆ ದುರ್ಯೋಧನನ ಮನೆಯ ಸಹವಾಸ, ತಾಮಸಾನಾಂಚ ಸಂಗೇನ ತಾಮಸ ಅನ್ನ ಪ್ರಭಾವೇನ ತಮೋ ಬುದ್ಧಿ ಪ್ರಜಾಯತೆ. ತಾಮಸರ ಸಹವಾಸ, ತಾಮಸರ ಮನೆಯ ಅನ್ನ, ಅವರ ಆಶ್ರಯ, ಅದರಿಂದ ಏನಾಗಿದೆ ಅಂತ ಕೇಳಿದರೆ ರುದ್ರಾವತಾರಿಗಳಾದರೂ ಕೂಡ ಅಂಥವರ ಸಹವಾಸದಿಂದ ಅವರ ಮನಸ್ಸು, ಅವರ ಬುದ್ಧಿ ಎಲ್ಲವೂ ಕೂಡ ಏನಾಗಿದೆ ಅಂತ ಕೇಳಿದರೆ ಮಲಿನವಾಗಿದೆ. ಯಾಕೆ ಹೀಗಾಯಿತು ಅನ್ನೋದಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ 18ನೇ ಅಧ್ಯಾಯದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಏನು ಅಂತ ಕೇಳಿದ್ರೆ ಒಂದು ಗುಂಪನ್ನ ಮಾಡ್ತಾರೆ. ಯಾವುದು ಅಂದರೆ ಪರಶುಕ್ಲತ್ರಯರು ಅಂತ ಒಂದು ಗುಂಪನ್ನ ಮಾಡ್ತಾರೆ. ಅದೇನು ಅಂದರೆ ಪರ ಅಂದರೆ ಸರ್ವೋತ್ತಮನಾದ ಪರಮಾತ್ಮ, ಅವನ ವಿಷಯದಲ್ಲಿ ಶುಕ್ಲ ಅಂದರೆ ಶುದ್ಧವಾದ ಬುದ್ಧಿ ಉಳ್ಳಂತಹ ತ್ರಯರು 3 ಜನ. ಅವರ್ಯಾರೋ ಮೊದಲೇ ಗುಂಪಿನಲ್ಲಿ ಯಾರೋ ಮಹಾಲಕ್ಷ್ಮೀ ದೇವಿ, ಅವಳು ತಿಳಿದಷ್ಟು ಬೇರೆ ಯಾರೋ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸರ್ವೋತ್ತಮನಾದ ಪರಮಾತ್ಮನ ವಿಷಯದಲ್ಲಿ ಶುಕ್ಲ ಅಂದರೆ ಶುದ್ಧವಾಗಿರತಕ್ಕಂತಹ ಬುದ್ಧಿಯುಳ್ಳಂತಹ ತ್ರಯರು. ಮೊದಲೇ ಇದ್ದು ಮಹಾಲಕ್ಷ್ಮೀ ದೇವಿ, ಎರಡನೇದ್ಯಾರು ಅಂತ ಕೇಳಿದ್ರೆ ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ. ಈ 3 ಜನ ಏನು ಅಂತ ಕೇಳಿದ್ರೆ ಪರಶುಕ್ಲ ತ್ರಯರು. ಪರಮಾತ್ಮನ ವಿಷಯದಲ್ಲಿ ಕೊಂಚ ಕಾಲವೂ ಕೂಡ ಮೂಲ ರೂಪದಲ್ಲೂ ಆಯಿತು, ಅವತಾರ ರೂಪದಲ್ಲೂ ಆಯಿತು, ಏನು ತಿಳಿಯೋದಿಲ್ಲ, ತಪ್ಪು ತಿಳಿಯೋದಿಲ್ಲ. ತಪ್ಪೇ ತಿಳಿಯೋದಿಲ್ಲ ಅಂದರೆ ಮಿಥ್ಯಾಜ್ಞಾನವಂತೂ ಇಲ್ಲವೇ ಇಲ್ಲ. ಅದರಲ್ಲೂ ಬ್ರಹ್ಮ ಹಾಗೂ ವಾಯುದೇವರಿಗೆ ಹೇಳುವಾಗ ಆಚಾರ್ಯರೇ ಹೇಳ್ತಾರೆ, ಪ್ರಳಯೇಪಿ ಪ್ರತಿಭಾತ ಪರಾವರಹ. ಪ್ರಳಯ ಕಾಲದಲ್ಲೂ ಕೂಡ ಬ್ರಹ್ಮ ಹಾಗೂ ವಾಯುದೇವರ ಬುದ್ಧಿ ಏನಾಗುವುದಿಲ್ಲ ಅಂತ ಕೇಳಿದ್ರೆ ತಿರೋಧಾನ ಆಗುವುದಿಲ್ಲ, ಭಕ್ತಿ ಜ್ಞಾನಗಳು ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಈ ಯಾವ ತ್ರಯರು ಲಕ್ಷ್ಮೀ, ಬ್ರಹ್ಮ, ಸರಸ್ವತಿ, ವಾಯುಭಾರತಿ ಈ 3 ಜನರನ್ನು ಬಿಟ್ಟರೆ ಇನ್ನು ಎಲ್ಲಾ ದೇವತೆಗಳು, ಗರುಡ, ಶೇಷ, ರುದ್ರ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಮೂಲ ರೂಪದಲ್ಲೂ ಅವತಾರ ರೂಪದಲ್ಲೂ ಕಿಂಚಿತ್ ರಹಸ ಅವರಿಗಿದೆ. ಶುದ್ಧವಾದ ಭಾಗವತ ಧರ್ಮದಲ್ಲಿ ಅವರೇನಾಗಿಲ್ಲ ಅಂತ ಕೇಳಿದ್ರೆ ಉಪರತರಾಗಿಲ್ಲ. ಶುದ್ಧವಾದ ಭಾಗವತ ಧರ್ಮವನ್ನು ಅವರು ಆಚರಣೆ ಮಾಡಿಲ್ಲ. ಕಿಂಚಿತ್ ಧರ್ಮದ ನ್ಯೂನತೆ ಅವರಿಗಿದೆ ಅನ್ನೋದನ್ನ ಶಾಸ್ತ್ರದಲ್ಲಿ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾದಾಗ ಏನು ಮಾಡಿದ್ದಾರೆ ಅಂತ ಕೇಳಿದರೆ ದುರ್ಯೋಧನನ ಮನೆಯ ಸಹವಾಸದಿಂದ, ಅವನು ಕೊಟ್ಟ ಹಾಲಿನ ಪ್ರಭಾವದಿಂದ ತಂದೆ ಮಕ್ಕಳಿಬ್ಬರೂ ಕೂಡ ತಮ್ಮ ಜೀವನವನ್ನು ಹಲಾಹಲವನ್ನಾಗಿ ಮಾಡಿಕೊಡುತ್ತಾರೆ. ಹಾಗಾಗಿ ಅಶ್ವತ್ಥಾಮಾಚಾರ್ಯರು ಅಕಾರ್ಯವನ್ನು ಮಾಡಿದ್ದಾರೆ. ಉತ್ತರೇ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಅಪೇತ ಕೃತ್ಯರಾಗಿದ್ದಾರೆ. ಪರಮಾತ್ಮನ ವಿಷಯದಲ್ಲಿ ಏನು ಮಾಡಿದ್ದಾರೆ, ಅವನ ಸಂಕಲ್ಪಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾದರೆ ಎಲ್ಲಿ ವಾಯುದೇವರ ವಿಶೇಷವಾದ ಸನ್ನಿಧಾನ ಇರುತ್ತದೆ, ವಾಯುದೇವರ ಉಪದೇಶ ಇರುತ್ತದೆ. ಯಾಕೆ ಅಂದರೆ ರುದ್ರದೇವರ ಸಾಧನೆ ಅಷ್ಟಿಷ್ಟಲ್ಲ, ಅಪಾರವಾದದ್ದು. ಮತ್ತೆ ವಾಯುದೇವರನ್ನ ಚೆನ್ನಾಗಿ ತಿಳಿದವರು ಯಾರು ಅಂತ ಕೇಳಿದ್ರೆ ರುದ್ರದೇವರು ಮಾತ್ರ ಎಂಬುದಾಗಿ ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯರು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ರುದ್ರದೇವರ ಸಾಧನೆ ಇಂತಹದ್ದು. ಕೃತ್ತಿವಾಸನೆ ಹಿಂದೆ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದಿ ಜಲದಿಯೊಳು 10 ಕಲ್ಪದಿ ತಪವಗೈದಾದಿತ್ಯರುಳು ಉತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಆದ್ದರಿಂದ 50 ಕಲ್ಪ ಸಾಧನೆಯನ್ನು ಮಾಡಿದ್ದಾರೆ. 12 ವರ್ಷ ಓದಲಿಕ್ಕೇನೆ ಬೇಕಾದಷ್ಟಾಗ್ತದೆ. ಅಂತಹದ್ದು 50 ಕಲ್ಪ ವಾಯುದೇವರಲ್ಲಿ ಶಿಷ್ಯತ್ವ ವಹಿಸಿ ಅನ್ನೋ ಉದ್ದೇಶ ಏನು ಅಂದರೆ ಆನ್ಲೈನ್ ಬೆಳಿಗ್ಗೆ 2 ತಾಸು ಸಾಯಂಕಾಲ 2 ತಾಸು ಮಾಡಿಲ್ಲ. ಶಿಷ್ಯತ್ವ ವಹಿಸಿ ಸಂಪೂರ್ಣವಾದ ಅಧ್ಯಯನವನ್ನು ಮಾಡಿ ಆ ಮೂಲಕವಾಗಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಪುರುಷೋತ್ತಮನ ಪರ್ಯಂಕ ಪದವೈದೆಯೋ ಮಹಾದೇವ. ವಾಯುದೇವರಲ್ಲಿ ಅಷ್ಟು ದೀರ್ಘವಾದ ಕಾಲ ಅಧ್ಯಯನವನ್ನು ಮಾಡಿದ್ದರ ಕಾರಣದಿಂದ
ಪುರುಷೋತ್ತಮರ ಪರ್ಯಂಕ ಶೇಷ ದೇವರಾಗಿ ಸೇವೆಯನ್ನ ಮಾಡುವ ಅವಕಾಶ ಏನಾಗಿದೆ ಅಂತ ಕೇಳಿದ್ರೆ ಆ ರುದ್ರದೇವರಿಗೆ ಬಂದಿದೆ. ಇಷ್ಟೆಲ್ಲ ಮಹತ್ಯ ಇದ್ದರೂ ಕೂಡ ಏನಾಯಿತು ಅಂದ್ರೆ ರುದ್ರಾವತಾರಿಗಳಾದಾಗ, ಅಶ್ವತ್ಥಾಮಾಚಾರ್ಯರಾದಾಗ ಉತ್ತರೇ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಬಿಡ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ಆವಾಗ ಸ್ವತಃ ಕೃಷ್ಣ ಹೇಳ್ತಾನೆ, ಇದು ನನ್ನ ಸಂಕಲ್ಪಕ್ಕೆ ವಿರುದ್ಧವಾದದ್ದು, ಬ್ರಹ್ಮಾಸ್ತ್ರವನ್ನು ಬಿಡಬೇಡಿ ಅಂತ ಹೇಳಿದರೂ ಕೂಡ ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಈ ಒಂದು ದೋಷಕ್ಕೆ ಒಳಗಾದ ಕಾರಣದಿಂದ ಬ್ರಹ್ಮಾಸ್ತ್ರವನ್ನ ಪ್ರಯೋಗವನ್ನ ಮಾಡ್ತಾರೆ ಅಂತ ಅಪೇತ ಕೃತ್ಯಂ ಅನ್ನೋದರಲ್ಲಿ ವಿಷಯ. ಅದಾದ ಮೇಲೆ ಅಲ್ಲಿ ಇನ್ನೊಂದು ಶಬ್ದವನ್ನು ಹೇಳ್ತಾರೆ, ಅನುಪೇತ ಅಂತ ಹೇಳ್ತಾರೆ. ಅನುಪೇತ ಅಂದ್ರೆ ಏನು? ಕೆಲವರೆಲ್ಲ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಕೆಲವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ, ಶ್ರೀಧರಿಯರು, ಆಮೇಲೆ ವೀರರಾಘವೀಯ ಮೊದಲಾಗಿರ್ತಕ್ಕಂಥವರೆಲ್ಲ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವ್ಯಾಖ್ಯಾನ ಮಾಡುವಾಗ ಅನುಪೇತ ಅಂತ ಹೇಳಿದ್ರೆ ಉಪನಯನ ರಹಿತ ಅಂತ ಬರೆದಿದ್ದಾರೆ. ಉಪನಯನ ರಹಿತ ಅಂತ, ಉಪನಯನ ಆಗಿಲ್ಲ ಅಂತಾಗಿದ್ದರೆ ವೇದವ್ಯಾಸರು ಅವರಿಗೆ ಭಾಗವತವನ್ನು ಹೇಗೆ ಹೇಳ್ತಾ ಇದ್ರು? ಮತ್ತೆ ಶುಕಾಚಾರ್ಯರು ಸಾಮಾನ್ಯರಲ್ಲ, ರುದ್ರಾಂಶರು, ರುದ್ರದೇವರೇ ಅವತಾರವನ್ನು ಮಾಡಿದ್ದಾರೆ ಅಂದ ಮೇಲೆ ಉಪನಯನ ರಹಿತರು ಹೇಗೆ ಆಗೋದಕ್ಕೆ ಸಾಧ್ಯವಿದೆ? ಆದ್ದರಿಂದ ಯಾದವಾರ್ಯರು ವ್ಯಾಖ್ಯಾನವನ್ನು ಬರೆಯುತ್ತಾ ಹೇಳ್ತಾರೆ, ಅನುಪೇತ ಅಂದ್ರೆ ಉಪನಯನ ರಹಿತ ಅಲ್ಲ, ಅನಚೇಷ್ಟಾಯಾಮ್ ಅಂದ್ರೆ ಇಡೀ ಜಗತ್ತಿನ ಚೇಷ್ಟಾಪ್ರದರು ಯಾರು ಅಂದ್ರೆ ವಾಯುದೇವರು. ಅನೇನ ಉಪೇತ ಅಂದರೆ ಮುಖ್ಯ ಪ್ರಾಣದೇವರಿಂದ ಸಹಿತರಾಗಿದ್ದಾರೆ. ಯಾಕೆಂದ್ರೆ ಶುಕಾಚಾರ್ಯರಲ್ಲಿ ಯಾರು ಪ್ರವೇಶ ಮಾಡಿದ್ದಾರೆ? ವಾಯುದೇವರು ಪ್ರವೇಶವನ್ನ ಮಾಡಿದ್ದಾರೆ ಅಂತ ಹಿಂದೆ ಹೇಳಿದ್ದೇವೆ. ಆದ್ದರಿಂದ ಅಂತಹ ಅಪೇತ ಕೃತ್ಯ ಅನುಪೇತ ಅಂತ ಹೇಳಿದ್ರೆ ವಾಯುದೇವರಿಂದ. ಯಾಕೆಂದ್ರೆ ಪ್ರಾಣೋಪಾನ ವ್ಯಾನೋದಾನ ಸಮಾನ. ಅನ ಅಂದ್ರೆ ಪ್ರಾಣದೇವರು, ಇಡೀ ಜಗತ್ತಿನ ಚೇಷ್ಟಾದಾಯಕರು ಯಾರು ಅಂದ್ರೆ ಪ್ರಾಣದೇವರು. ಅನುಪೇತ ಅಂದ್ರೆ ಅನೇನ ಉಪೇತ, ಮುಖ್ಯ ಪ್ರಾಣದೇವರಿಂದ ಸಹಿತರಾಗಿರ್ತಕ್ಕಂಥವರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ವೇದವ್ಯಾಸರೇನು ಮಾಡಿದ್ದಾರೆ? ಉಪದೇಶವನ್ನು ಮಾಡಿದ್ದಾರೆ. ಅಂತಹ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಎಂಬುದಾಗಿ ಹೇಳ್ತಾ ಇನ್ನೊಂದು ಶ್ಲೋಕವನ್ನೇ ಹೇಳ್ತಾರೆ. ಶುಕಾಚಾರ್ಯರ ಮಹಿಮೆಯನ್ನು ಹೇಳುವಂತಹದ್ದು, ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಆಧ್ಯಾತ್ಮದೀಪಂ ಅತಿತಿರ್ಷತಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣ ಗುಹ್ಯಂ ತಂ ವ್ಯಾಸಸೋನು ಉಪಯಾಮಿ ಗುರುಂ ಮುನೀನಾಂ. ನೋಡಿ, ಯಾಕೆ ಭಾಗವತವನ್ನು ಹೇಳಿದ್ರು ಅಂತ ಕೇಳಿದ್ರೆ, ಸಂಸಾರಿಣಾಂ ಕರುಣಯ ಆಹ, ಸಂಸಾರಿ ಜೀವರು ಭಾಗವತವನ್ನು ಶ್ರವಣ ಮಾಡಿ ಉದ್ಧಾರವನ್ನು ಹೊಂದಲಿ, ಮೋಕ್ಷವನ್ನು ಹೊಂದಲಿ ಅನ್ನೋದಕ್ಕೋಸ್ಕರವಾಗಿ ಕರುಣೆಯಿಂದ ಯಾರು ಶುಕಾಚಾರ್ಯರು ಭಾಗವತವನ್ನು ಹೇಳಿದ್ದಾರೆ. ಸಂಸಾರಿಣಾಂ ಕರುಣಯ ಪುರಾಣ ಗುಹ್ಯಂ, ಸಕಲ ಪುರಾಣಗಳ ಸಾರವಾದ ಈ ಭಾಗವತವನ್ನು ಹೇಳಿದ್ದಾರೆ. ಹಂಗಾಗಿ ತಮ್ಮ ವ್ಯಾಸಸೂನು ಉಪಯಾಮಿ ಗುರುಂ ಮುನಿನಾಂ, ಅಂತಹ ವೇದವ್ಯಾಸರ ತನಯರಾಗಿರ್ತಕ್ಕಂತಹ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಹೇಳ್ತಾ, ಆಮೇಲೆ ಯಾವತ್ತು ಭಾಗವತ ಆರಂಭ ಆಯಿತು? ಅಲ್ಲ, ಭಾಗವತ ಮೊನ್ನೆನೇ ಆರಂಭ ಆಗ್ಯದಲ್ಲ, ಮತ್ತೆ ಯಾವತ್ತು ಭಾಗವತ ಆರಂಭ ಆಯಿತು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಭರ್ತುಹು ಪ್ರಿಯಂ ದ್ರೋಣಿ ರಿತಿಸ್ವ ಪಶ್ಯಂ ಕೃಷ್ಣಾಸುತಾನಾಂ ಶಪತಾಂ ಶಿರಾಂಸಿ ಎಂಬುದಾಗಿ ಹೇಳ್ತಾರೆ. ಏನು ಅಂದ್ರೆ ಅಶ್ವತ್ಥಾಮಾಚಾರ್ಯರು ಮಾಡಿದ ಕೆಲಸ ಇದು. ದುರ್ಯೋಧನ ಭೀಮಸೇನ ದೇವರು ಹಾಕಿರತಕ್ಕಂತಹ ಏಟಿನಿಂದ ಈಗಲೋ ಆಗಲೋ ಅನ್ನುವಂತಹ ಸ್ಥಿತಿಯಲ್ಲಿದ್ದಾನೆ. ಆವಾಗ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಬಳಿಗೆ ಬರ್ತಾರೆ. ಯಾಕೆ? ಅನ್ನದ ದಾಕ್ಷಿಣ್ಯ, ಆ ದಾಕ್ಷಿಣ್ಯ, ಆಶ್ರಯದ ದಾಕ್ಷಿಣ್ಯ. ಆದ್ದರಿಂದ ನಾವು ಉಪವಾಸ ಇದ್ದರೂ ಪರವಾಗಿಲ್ಲ, ಅಯೋಗ್ಯರ ಮನೆಯ ಅನ್ನವನ್ನ ಸ್ವೀಕಾರ ಮಾಡಬಾರದು. ಯಾಕೆ ಅಂದ್ರೆ ಪ್ರಾಚೀನದಲ್ಲಿ ಒಂದು ಕಥೆ ಹೇಳ್ತಾರೆ. ಏನು ಅಂದ್ರೆ, ಒಬ್ಬ ಬ್ರಾಹ್ಮಣ ಯಜಮಾನ ಮನೆಗೆ ಊಟಕ್ಕೆ ಹೋಗಿದ್ದಂತೆ. ಊಟಕ್ಕೆ ಹೋದಾಗ ಊಟ ಎಲ್ಲ ಆಯಿತು, ಮನೆಗೆ ಬಂದ. ಮನೆಗೆ ಬಂದ್ಮೇಲೆ ತನ್ನ ಪಂಜಾಬ್ ತಂಗಿ ತಾರಿ ಎಲ್ಲ ತೆಗೆದಿಟ್ರೆ ಅಯ್ಯೋ, ಏನು ಅಂದ್ರೆ ಯಜಮಾನ ಊಟಕ್ಕಿಟ್ಟಿದ್ನಲ್ಲ ಆ ಬೆಳ್ಳಿ ಲೋಟ ತಗೊಂಡ್ಬಂದ್ಬಿಟ್ಟಿದ್ದಾನೆ. ಸರಿನಾ? ಆಶ್ಚರ್ಯ ಆಯ್ತು. ಅಯ್ಯೋ, ಎಂದೂ ಈ ತರ ಮಾಡಿಲ್ಲ ನಾನು, ಯಾಕೆ ಹೀಗಾಯ್ತು ಅಂತ ಹೇಳಿ ಆಲೋಚನೆ ಮಾಡಿ ಬೆಳ್ಳಿ ಲೋಟ ಒಯ್ದವನಿಗೆ ವಾಪಸ್ ಕೊಟ್ಟಂತೆ. ಯಾವುದೋ ತಪ್ಪಿನಲ್ಲೇ ನಾನು ಈ ಬೆಳ್ಳಿ ಲೋಟ ತಗೊಂಬಂದಪ್ಪ, ನೀನ್ ತಗೋ ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಅವನು ಆ ಬೆಳ್ಳಿ ಲೋಟವನ್ನ, ಯಜಮಾನ ಬೆಳ್ಳಿಯ ಲೋಟವನ್ನ
ಟೇಬಲ್ ಮೇಲಿನಿಂದ ತಗೊಂಡಿಲ್ಲ, ಟೇಬಲ್ ಕೆಳಗಿನಿಂದ ತಗೊಂಡಿದ್ದಾನೆ. ಹಾಗಾಗಿ ಆ ಯಜಮಾನನ ಬುದ್ಧಿ ಏನಾಯಿತು ಅಂತ ಕೇಳಿದರೆ ಬ್ರಾಹ್ಮಣನಿಗೆ ಬಂತು. ಹಾಗಾಗಿ ಯಜಮಾನ ಯಾವ ರೀತಿಯಾಗಿ ಸಂಪಾದನೆಯನ್ನು ಮಾಡಿರ್ತಾನೆ ಆ ಬುದ್ಧಿ ಬ್ರಾಹ್ಮಣನಿಗೆ ಬರ್ತದೆ ಅನ್ನೋದಕ್ಕೋಸ್ಕರವಾಗಿ ಅಯೋಗ್ಯರ ಮನೆಯ ಅನ್ನವನ್ನೇನು ಮಾಡಬಾರ್ದು ಅಂತ ಕೇಳಿದ್ರೆ ಸ್ವೀಕಾರವನ್ನು ಮಾಡಬಾರ್ದು. ಅಯೋಗ್ಯರು ಅಂದ್ರೆ ಯಾರೇ ಆಚಾರ? ಮೊದಲೇದು ಮುಖ್ಯವಾಗಿ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು, ಆಸ್ತಿಕತೆ ಇರಬೇಕು, ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಿ ಎಲ್ಲವನ್ನೂ ಸ್ವೀಕಾರ ಮಾಡಬೇಕು. ಇಂಥವರ ಮನೆಯ ಅನ್ನ ಅದು ಯೋಗ್ಯವಾದ ಅನ್ನ. ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರವಾಗಿ ಅಶ್ವತ್ಥಾಮಾಚಾರ್ಯರಿಗೆ ಏನಾಯಿತು ಅಂತ ಕೇಳಿದ್ರೆ ದುರ್ಯೋಧನ ಮನೆಯ ಅನ್ನದ ಪ್ರಭಾವದಿಂದ ಆಯಿತು ಅಂತ ಹೇಳಿದ್ದಾರೆ. ನಿನ್ನೆ ಅದನ್ನು ಹೇಳಿದ್ದೇವೆ, ಏನೇನಾಯಿತು, ಯಾವುದನ್ನೂ ಮಾಡಲಿಲ್ಲ ಅಂತಾದರೂ ಕೂಡ ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡದ್ದಕ್ಕೋಸ್ಕರವಾಗಿ ಅವರ ಬ್ರಹ್ಮಚರ್ಯ ಏನಾಯಿತು ಅಂತ ಕೇಳಿದ್ರೆ ಹಾಳಾಗಿ ಹೋಯಿತು ಅಂತ. ಸರಿ, ಆವಾಗ ಏನಾಯಿತು, ಉತ್ತರೇ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಪ್ರಯೋಗ ಮಾಡಿದಾಗ ಉರಿ ಉಂಟಾಗ್ತಾ ಇದೆ. ಆ ಸಂದರ್ಭದಲ್ಲಿ ಕುಂತಿದೇವಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಕುಂತಿದೇವಿ ಅಂತಾಳೆ, ಕೃಷ್ಣ ನನಗೇನು ಕೊಡು, ಆಪತ್ತನ್ನೇ ಕೊಡು ಅಂತ ಕೇಳ್ತಾಳೆ. ಯಾರಾದರೂ ಕೇಳ್ತಾರೆ ಅಂದ್ರೆ ಎಲ್ಲ ಆಪತ್ತು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ತಾರೆ, ಸುತ್ತ ಹಾಕ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ, ಆಪತ್ತು ಪರಿಹಾರ ಆಗಲಿ, ದುಃಖ ನೋವು ಪರಿಹಾರವಾಗಲಿ ಅಂತ ಹೇಳ್ತಾರೆ. ಆದರೆ ಕುಂತಿದೇವಿ ಅಂತಾಳೆ, ವಿಪದಃ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಅಂತ ಹೇಳ್ತಾರೆ. ವಿಪದಃ ಸಂತುನಃ, ನಮಗೆ ಯಾವಾಗಲೂ ಆಪತ್ತೇ ಇರಲಪ್ಪ. ಯಾಕೆ ಅಂದರೆ ಯಾವತ್ತು ಪಾಂಡುರಾಜನ ಕೈ ಹಿಡಿದುಕೊಂಡು ಬಂದೆ ಅವತ್ತಿನಿಂದ ಇವತ್ತಿನ ತನಕ ಆಪತ್ತುಗಳ ಸರಮಾಲೆ ಬಂದೇ ಬಂದಿದ್ದಾವೆ. ಆವಾಗ ನಾನೇನು ಮಾಡಿದ್ದೇನೆ, ಬೇರೆ ಉಪಾಯ ಇಲ್ಲ, ನನಗೆ ಆ ಬುದ್ಧಿ ನೀನು ಕೊಟ್ಟಿದ್ದೀಯ, ನಿನ್ನ ಸ್ತೋತ್ರ ಮಾಡಿದ್ದೇನೆ. ನಿನ್ನ ಸ್ತೋತ್ರ ಮಾಡಿದ್ದರಿಂದ ಕರುಣಾ ಸಮುದ್ರನಾಗಿರತಕ್ಕಂತಹ ನೀನೇನು ಮಾಡಿದ್ದೀಯಾ, ನಾನು ಮಾಡುವ ಸ್ತೋತ್ರ ಏನೋ ನಿನ್ನ ಕಾರುಣ್ಯ ಏನು, ಅದು ಯಾವುದಕ್ಕೂ ಲೆಕ್ಕವೇ ಇಲ್ಲ. ಹಾಗಿರುವಾಗ ನಾನು ಮಾಡಿದ ಸ್ತೋತ್ರಕ್ಕೆ ಒಲಿದು ನೀನೇನು ಮಾಡಿದ್ದೀಯಾ, ದರ್ಶನವನ್ನು ಕೊಟ್ಟಿದ್ದೀಯಾ. ಭವತೋ ದರ್ಶನಂ ಯಸ್ಯ ಅಪುನರ್ಭವಂ. ನೋಡಿ ಕುಂತಿಯ ಚಿಂತನೆ ಹೇಗಿದೆ, ನಿನ್ನ ದರ್ಶನ ಆಯಿತು ಅಂತಾದರೆ ಇನ್ನೊಮ್ಮೆ ಹುಟ್ಟೋ ಅವಶ್ಯಕತೆ ಇಲ್ಲವೇ ಇಲ್ಲ. ಹಾಗಾಗಿ ಭಗವಂತ ಯಾವಾಗ ಆಪತ್ತು ಬಂದಿದೆ ನಿನ್ನ ದರ್ಶನ ಆಗಿದೆ, ಆದ್ದರಿಂದ ನಿನ್ನ ದರ್ಶನ ಆಗೋದಕ್ಕೆ ಆಪತ್ತು ಕಾರಣವಾಯಿತು. ಹಾಗಾಗಿ ನಾನು ಸಂಪತ್ತನ್ನು ಬೇಡುವುದಿಲ್ಲ, ನಿನ್ನ ಹತ್ರ ಏನು ಬೇಡ್ತೇನೆ, ಆಪತ್ತನ್ನೇ ಬೇಡುತ್ತೇನೆ. ವಿಪದಃ ಸಂತು ನ ಶಶ್ವತ್, ನನಗೆ ಯಾವಾಗಲೂ ಕೂಡ ವಿಪತ್ತೇ ಬರಲಿ ಅಂತ. ಇದು ಯಥಾಯೋಗ್ಯವಾದ ಚಿಂತನೆ. ಆಪತ್ತೇ ಬರಲಿ, ಅವಳ ಅನುಸಂಧಾನ ಹಾಗಿತ್ತು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯಾಜಯೋ ಅನ್ನೋದಕ್ಕೆ ಅವಳು ಉದಾಹರಣೆಯಾಗಿದ್ದಾಳೆ. ಇದೊಂದು ಯಥಾರ್ಥವಾದದ್ದು. ಆದರೆ ವಿಪದಃ ಸಂತೋನ ಶಶ್ವತ್ ಅನ್ನುವಲ್ಲಿ ಯಾದವಾರ್ಯರು ವ್ಯಾಖ್ಯಾನವನ್ನು ಮಾಡುವಾಗ ನಿರೂಪಣೆಯನ್ನು ಮಾಡ್ತಾರೆ. ನಹ ನಮಗೆ ಅಂದ್ರೆ ಇಡೀ ಪ್ರಪಂಚಕ್ಕೆ, ಕುಂತಿಯನ್ನ ಆರಂಭ ಮಾಡಿಕೊಂಡು ಇಡೀ ಯಾವ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೂ ಕೂಡ ನಹ ನಮಗೆ ವಿಪದಃ ಸಂತು ಶಶ್ವತ್. ಶಶ್ವತ್ ಅಂದ್ರೆ ಸದಾ ಕಾಲದಲ್ಲೂ ಕೂಡ ವಿಪದಃ ಆಪತ್ತೇ ಬರಲಿ. ಅಲ್ಲಪ್ಪ, ಕುಂತಿಗಿರೋ ಅನುಸಂಧಾನ ಎಲ್ಲರಿಗೂ ಇರಬೇಕಲ್ಲ, ಕುಂತಿಗೇನೋ ಆಪತ್ತೇ ಇರಲಿ ಅಂತ ಬೇಡ್ಕೊಂಡ್ಲು. ಹಾಗಾದರೆ ನಮಗೆ ಅನುಸಂಧಾನ ಬರಬೇಕಲ್ಲ, ಅದಕ್ಕೆ ನಾವು ಏನೂ ಮಾಡಿರಂಗಿಲ್ಲ. ನಮ್ಮ ಸ್ವಭಾವ ಹೆಂಗಿರ್ತದೆ ಅಂತ ಕೇಳಿದ್ರೆ, ಅಪ್ಪ ಮಾಡಿಟ್ಟ ಆಸ್ತಿ ಇರ್ತದೆ, ನಾವು ಗಳಿಸಿದ ಬೇಕಾದಷ್ಟು ಆಸ್ತಿ ಇರ್ತದೆ, ಬೇಕಾದಷ್ಟು ಸುಖ ಪಟ್ಟಿರ್ತೀವಿ. ಸುಖ ಪಟ್ಟಾಗ ಎಂಜಾಯ್ ಮಾಡಿದಾಗ ಸಮೃದ್ಧಿ ಇರುವಾಗ ದೇವರು ನೆನಪಾಗುವುದಿಲ್ಲ, ದೇವರು ಮಾಡಿಸಿದ ಅಂತ ಹೇಳುವುದಿಲ್ಲ. ಸ್ವಲ್ಪ ಏನಾದರೂ ಎಡವಟ್ಟಾಯಿತು ಅಂದ್ರೆ, ಆಚಾರ ನಾ ಇಷ್ಟೆಲ್ಲ ಮಾಡೀನ್ರಿ, ದೇವ್ರು ಹಿಂಗೆ ಮಾಡ್ಬೇಕೇನು, ನನಗೆ ಏನ್ ಮಾಡಿರ್ತೀವಿ ನಾವು, ಏನೇನೇನೂ ಮಾಡಿರಂಗಿಲ್ಲ. ಆದ್ರೂ ಕೂಡ ಏನ್ ಮಾಡೋದು, ದೇವರ ಮೇಲೆ ಹಾಕೋದು. ಇಂತಹ ಮೂರ್ಖರು ನಾವು, ಇಂತಹ ಭಂಡರು ನಾವು. ಆದರೆ ಆ ಕುಂತಿದೇವಿ ಹಾಗಲ್ಲ, ನನಗೆ ಯಾವಾಗಲೂ ಆಪತ್ತೇ ಬರಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ ಮಹಾನುಭಾವಳು. ಅದಕ್ಕೆ ಯಾದವಾರ್ಯರು ಹೇಳ್ತಾರೆ, ಹೌದು ಕುಂತಿದೇವಿಗಿರುವಂತಹ ಅನುಸಂಧಾನ ನಮಗಿಲ್ಲ,
ಆದರೆ ವಿಪದ ಅಂತ ಹೇಳ್ತಾರೆ. ವಿ ಅಂದ್ರೇನು? ಕ್ರೀಡಾದಿಗುಣ ವಿಶಿಷ್ಟನಾದ ಪರಮಾತ್ಮ. ಅವನ ಪದ ಅಂದ್ರೆ ಪಾದಗಳು. ಅವನ ಪಾದಗಳಲ್ಲಿ ನಿರ್ಮಲವಾದ ಭಕ್ತಿ ಸದಾ ಕಾಲದಲ್ಲಿ ಇರಲಿ. ನಾವು ದೇವರಿಗೆ ಬೇಡ್ಕೊಳ್ಳೋದು ಏನು? ಮತ್ತೆ ದೇವರಿಗೆ ಏನು ಬೇಡಬೇಕು ನಾವು? ಬೇರೆ ಏನು ಬೇಡಪ್ಪ, ನಿನ್ನ ಪಾದ ಕಮಲಗಳಲ್ಲಿ ನಿರ್ಮಲವಾದ ಭಕ್ತಿಯನ್ನ ಮಾತ್ರ ಕೊಡು. ಯಾಕೆ? ಭಕ್ತಿ ಬಂದ್ರೆ ಅದರ ಹಿಂದೆ ಎಲ್ಲಾನು ಬರ್ತಾವೆ. ನಾವು ಭಕ್ತಿಯನ್ನ ಬೇಡದೆ ಇನ್ನೇನು ಬೇಡಬಾರದೆಲ್ಲವನ್ನೂ ಬೇಡಿಬಿಟ್ರೆ ತಗೊಂಡು ಹೋಗುವಂತ ದೇವರೇನ್ ಮಾಡ್ತಾನೆ? ಭಕ್ತಿ ಜ್ಞಾನವನ್ನು ಬಿಟ್ಟು ಕೇವಲ ಸಂಪತ್ತನ್ನು ಕೊಟ್ಟು ದಬ್ಬಿ ಬಿಡ್ತಾನೆ. ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಅಂತ ಹೇಳ್ತಾರೆ. ಏನು ಅದ್ಭುತವಾದ ಮಾತು ಹೇಳ್ತಾರೆ ಜಗನ್ನಾಥದಾಸರು. ಯುದ್ಧದ ಆರಂಭಕ್ಕಿಂತ ಮುಂಚೆ ಇಬ್ರು ಬಂದ್ರು, ದುರ್ಯೋಧನ ಅರ್ಜುನ ಬಂದ್ರು. ಹೆಂಗ್ ಬಂದ್ರು ಏನೋ ಅದೆಲ್ಲ ಬ್ಯಾಡ. ಈಗ ದುರ್ಯೋಧನ ಕೇಳಿದ್ದೇನು? ಕೃಷ್ಣ ಹೇಳಿದ, ನನ್ನ ಸಹಾಯ ಎರಡು ರೀತಿಯಾಗಿ ಇದೆ. ಒಂದು, ನನ್ನ ಅಪಾರವಾದ ಸೈನ್ಯವನ್ನು ಕೊಡ್ತೇನೆ. ಇಲ್ಲ, ನಾನೇ ಸ್ವತಃ ಸಾರಥಿಯಾಗ್ತೇನೆ. ನಾನು ಬೇಕು, ನನ್ನ ಅಪಾರವಾದ ಸೈನ್ಯ ಬೇಕು. ದುರ್ಯೋಧನ ಅಂದ, ನಿನ್ನನ್ನು ನಂಬಲಿಕ್ಕಾಗೋದಿಲ್ಲ, ನೀನು ಬ್ಯಾಡ, ನಿನ್ನ ಸಂಪತ್ತು ಬೇಕು ಅಂದ. ಭಗವಂತ ದೂರ ನಿಂತ ಸಂಪತ್ತನ್ನ ಕೊಟ್ಟ. ಆ ಸಂಪತ್ತಿನಿಂದ ಏನಾಯಿತು? ಉಳಿದನ ಅಳಿದು ಹೋದ. ಆದರೆ ಅರ್ಜುನ ಹೇಳಿದ, ನನಗೆ ನಿನ್ನ ಸಂಪತ್ತು ಬೇಡ, ನೀನೇ ಬೇಕು. ತ್ವಮೇವ ಮಾತಾಚ ಪಿತಾತ್ಮಮೇವ, ನೀನೇ ಬೇಕು ಅಂತ ಹೇಳಿದಾಗ ಭಗವಂತ ಅವನ ರಥದ ಸಾರಥ್ಯವನ್ನ ಮಾತ್ರವಲ್ಲ, ಅವನ ಜೀವನದ ಸಾರಥ್ಯವನ್ನೂ ಕೂಡ ಭಗವಂತ ಮಾಡಿದ. ಆದ್ದರಿಂದ ನಾವು ದೇವರ ಬಳಿಯಲ್ಲಿ ಭಕ್ತಿ ಜ್ಞಾನವನ್ನ ಬೇಡಿದರೆ ಭಕ್ತಿ ಜ್ಞಾನವನ್ನು ಕೊಡ್ತಾನೆ. ಅದರ ಹಿಂದೆ ಎಲ್ಲಾ ಬರ್ತಾವೆ. ಕೇವಲ ಸಂಪತ್ತನ್ನ ಬೇಡಿದರೆ ಸಂಪತ್ತು ತಗೊಂಡು ಹೋಗು ಅಂತ ಹೇಳ್ತಾನೆ. ಹಾಗಾಗಿ ದುರ್ಯೋಧನ ಏನು ಕೇಳಿದ? ನೀನು ಬ್ಯಾಡ, ನಿನ್ನ ಸಂಪತ್ತು ಮಾತ್ರ ಬೇಕು. ದುರ್ಯೋಧನ ಸತ್ತಿಲ್ಲ ರೀ, ದುರ್ಯೋಧನ ಸಂಹೃತನಾಗಿಲ್ಲ, ಇದ್ದಾನೆ. ಯಾವ ರೀತಿಯಿಂದ ಇದ್ದಾನೆ? ಇವತ್ತಿನವರು ಕೆಲವರು ಹೇಳ್ತಾರೆ, ಅಪ್ಪ ಅಮ್ಮ ಬ್ಯಾಡ, ಅವರ ಆಸ್ತಿ ಮಾತ್ರ ಬೇಕು ಅಂತ. ಹಾಗಾಗಿ ಇವರೆಲ್ಲ ದುರ್ಯೋಧನನ ವಂಶದವರು ಅಂತ. ಅಪ್ಪ ಅಮ್ಮ ಬ್ಯಾಡ, ಅವರ ಆಸ್ತಿ ಮಾತ್ರ ಬೇಕು ಅಂತ ಹೇಳ್ಬೇಕಂಥವ್ರು. ಇನ್ನೂ ಮುಂದುವರೆದ್ರೆ ಗಂಡ ಬ್ಯಾಡ, ಗಂಡನ ಆಸ್ತಿ ಮಾತ್ರ ಬೇಕು. ಎಷ್ಟು ಕೇಸ್ ಇಲ್ಲ ಇಂಥವು. ಹಾಗಾಗಿ ಗಂಡ ಬ್ಯಾಡ, ಗಂಡನ ಆಸ್ತಿ ಮಾತ್ರ ಬೇಕು ಅಂತ ಹೇಳ್ತಾ ಇರತಕ್ಕಂಥವ್ರು. ಹಾಗಾಗಿ ದೇವರ ಹತ್ತಿರ ನಾವು ಕೇಳಬೇಕಾದದ್ದೇನು? ವಿ ಅಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟನಾದ ಪರಮಾತ್ಮನನ್ನ ಶಾಸ್ತ್ರಗಳಲ್ಲಿ ವಿ ಅಂತ ಕರೆದಿದ್ದಾರೆ. ಹಾಗಾಗಿ ಅಂತಹ ವಿಶಿಷ್ಟನಾದ ವಿಷ್ಣುವಾಚಕನಾದ ವಿಷ್ಣು ನಾಮಕನಾದ ಪರಮಾತ್ಮನ ಪದ ಪಾದಗಳಲ್ಲಿ ಏನಾಗಬೇಕು? ಶಾಶ್ವತ ಸದಾಕಾಲದಲ್ಲೂ ಕೂಡ ನಿರ್ಮಲವಾದ ಭಕ್ತಿ ಬೇಕು. ಭಕ್ತಿನೇ ಬರಲಿಲ್ಲ ಅಂದ್ರೆ ಭಾಗವತವನ್ನು ಕೇಳಿದ್ರೇನೋ, ರಾಮಾಯಣ ಕೇಳಿದ್ರೇನೋ, ಮಹಾಭಾರತವನ್ನ ಶ್ರವಣ ಮಾಡಿದರೇನೋ. ಅದಕ್ಕೋಸ್ಕರವಾಗಿ ಕುಂತಿದೇವಿ ಹೇಳ್ತಾ ಇದ್ದಾಳೆ, ವಿಪದಃ ಸಂತು ನ ಶಾಶ್ವತ ತತ್ರ ತತ್ರ ಜಗತ್ಪತೆ. ಯಾವಾಗಲೂ ಕೂಡ ನನ್ನ ಪಾದಕಮಲಗಳಲ್ಲಿ, ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯೇ ಇರಲಿ. ವಾಯುದೇವರು ಹನುಮಂತ ದೇವರಾಗಿದ್ದರು. ಹನುಮಂತ ದೇವರಾದಾಗ ಎಲ್ಲಾ ಕೆಲಸ ಮಾಡಿಕೊಂಡ್ಬಂದ್ರು. ಏನೇನು ಕೆಲಸ ಮಾಡಿಕೊಂಡ್ಬಂದ್ರು? 1000 ಕೆಲಸ ಮಾಡಿದ್ರು, ಒಂದೂ ಹೇಳ್ಕೊಳ್ಳಿಲ್ಲ. 100 ಯೋಜನ ಸಮುದ್ರ ಇತ್ತು, ದಾಟಿದೆ. ಸಿಮ್ಮಿಕಿ ಬಂದು ತೊಂದರೆ ಆಯಿತು. ಆಮೇಲೆ ಲಂಕಾ ದೇವತೆ ಬಂದು ತೊಂದರೆ ಆಯಿತು. ಆಮೇಲೆ ಮೇರು ಪರ್ವತ ಬಂದ, ವಿಶ್ರಾಂತಿ ತಗೋ ಅಂದ, ತಗೊಳ್ಳಿಲ್ಲ. ಆಮೇಲೆ ಅಕ್ಷಕುಮಾರನ ಸಂಹಾರ ಮಾಡಿದೆ, ರಾವಣನಿಗೆ ರುಚಿ ತೋರಿಸಿದೆ. 80 ಕೋಟಿ ಅಶೀತಿ ಕೋಟಿ ಯೋತಪ ಪುರಸ್ಸರಾತ್ರ ಕಾಯುತಂ, 80 ಕೋಟಿ ರಾವಣನ ಸೈನ್ಯವನ್ನು ಸಂಹಾರ ಮಾಡಿದೆ. ಇಷ್ಟೆಲ್ಲ 1000 ಕೆಲಸ ಹನುಮಂತ ದೇವರು ಮಾಡಿದ್ದಾರೆ. ಒಂದಾದ್ರೂ ಹೇಳಿಕೊಟ್ರೆ? ಹೇಳ್ಕೊಳ್ಳಿಲ್ಲ. ನಾವೇನ್ ಮಾಡ್ತೀವಿ? 10 ಕೆಲಸ ಮಾಡಿರ್ತೀವಿ, 100 ಮಾಡಿವಿ ಅಂತ ಹೇಳ್ಕೊಳ್ತೀವಿ. ಹನುಮಂತ ದೇವರು 1000 ಕೆಲಸ ಮಾಡ್ಯಾರೆ, ಒಂದನ್ನೂ ಹೇಳ್ಕೊಳ್ಳಿಲ್ಲ. ಜೊತೆಗೇನು ಮಾಡಿದ್ರು? ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗಕಂ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಸೀತಾಕೃತಿ ಕೊಟ್ಟಿರತಕ್ಕಂತಹ ಚೂಡಾಮಣಿಯನ್ನ ರಾಮದೇವರ ಪಾದಗಳಲ್ಲಿಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿ ದೂರ ಸರಿತಾರೆ. ಜೊತೆಗೇನು ಹೇಳ್ತಾರೆ?
ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವೈಷಮೇ ರಾಸ ವಿವರ್ಜಿತಾ ಸದಾ. ವಾಯುದೇವರಲ್ಲಿ, ಅವರ ಭಕ್ತಿಯಲ್ಲಿ, ಅವರ ಜ್ಞಾನೆಯಲ್ಲಿ ಅಂತಹ ವಾಯುದೇವರು ಅಂತ ಇದ್ದಾರೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶಿ ಯೋಗೆ ಬುದ್ಧೌ ಚ ನಾನ್ಯೋ ಹನುಮಃ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೇವ. ಇಂತಹ ಮಹಾನುಭಾವರಾದ ಹನುಮಂತ ದೇವರು ಬೇಡ್ಕೊಳ್ತಾರೆ ಏನಂತ? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ, ಒಂದು ಕ್ಷಣವೂ ಕೂಡ ನಿನ್ನ ಪಾದಕಮಲಗಳಲ್ಲಿ ಭಕ್ತಿ ವ್ಯತ್ಯಾಸ ಆಗೋದು ಬೇಡ. ನೀನು ನನಗೆ ಕೊಡೋದೇ ಆದರೆ ಭಕ್ತಿಯನ್ನೇ ಕೊಡು ಅಂತ ಕೇಳ್ತಾರೆ. ಯಾರು? ಹನುಮಂತ ದೇವರು. ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗೋ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಥಿತಃ. ಇವೆಲ್ಲ ಪ್ರಾಣದೇವರಲ್ಲಿ ಇರುವಂತಹ ಗುಣ. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹಾಗಾಗಿ ವಿಪದಃ, ನಿನ್ನ ಕ್ರೀಡಾದಿ ಗುಣ ವಿಶಿಷ್ಟನಾದ, ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನವನ್ನು ಹೊಂದಿರತಕ್ಕಂತಹ, ಜಗಜ್ಜನ್ಮಾದಿ ಕಾರಣನಾಗಿರತಕ್ಕಂತಹ, ವಿ ಶಬ್ದವಾಚ್ಯನಾಗಿರತಕ್ಕಂತಹ ಪರಮಾತ್ಮನ ಪದ ಪಾದಕಮಲಗಳಲ್ಲಿ ಏನಾಗಬೇಕು? ನಿರ್ಮಲವಾದ ಭಕ್ತಿ ಇರಬೇಕು. ಯಾವ? ಒಂದು ದಿವಸಕ್ಕೆ ಒಂದು ತಾಸಲ್ಲ, ಶಾಶ್ವತ ಸದಾ ಕಾಲದಲ್ಲೂ ಕೂಡ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಇರಬೇಕು ಅನ್ನೋದನ್ನ ವಿಪದಃ ಸಂತು ನ ಶಾಶ್ವತ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾರೆ. ಹಾಗೆ ನಿರೂಪಣೆಯನ್ನು ಮಾಡ್ತಾ ಮನ್ನೇ ತ್ವಾಂ ಕಾಲಂ ಈಶಾನಂ ಅನಾದಿ ನಿಧನಂ ಪರಂ ಸಮಂ ಚರತ್ರಂ ಸರ್ವತ್ರ ಭೂತಾನಾಮ್ಯನ್ಮಿತ ಕಲಿಹಿ ಎಂಬುದಾಗಿ ಸ್ತೋತ್ರವನ್ನ ಮಾಡ್ತಾ ಅಂತ ಇದ್ದಾಳೆ. ಕುಂತಿದೇವಿ ಸ್ತೋತ್ರ ಅಪಾರವಾಗಿದೆ. ಒಂದೊಂದು ಶ್ಲೋಕ ಹೇಳಬೇಕಾದ್ರೂ ಒಂದೊಂದು ವಾರ ಬೇಕು. ವಿಪದಃ ಸಂತು ನ ಶಾಶ್ವತ್ ಅಂತವಳು ಹೇಳಿದ್ಲಲ್ಲ. ವಿ ಅಂದ್ರೆ ಯಾರು? ಕ್ರೀಡಾದಿ ಗುಣ ವಿಶಿಷ್ಟನಾದ ಪರಮಾತ್ಮ. ಆ ಕ್ರೀಡಾದಿ ಗುಣ ವಿಶಿಷ್ಟನಾದ ಪರಮಾತ್ಮನ ಮಡದಿ ಯಾರು? ವಿ ಶಬ್ದವಾಚ್ಯಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮಿ. ಅವಳ ಪಾದಕಮಲಗಳಲ್ಲಿ ನಿರ್ಮಲವಾದ ಭಕ್ತಿ ಬೇಕು. ಯಾಕೆ ಅಂದ್ರೆ ನಾವು ತ್ರಿಗುಣ ಬದ್ಧರು. ತ್ರಿಗುಣಗಳಿಗೆ ಅಭಿಮಾನಿ ಯಾರು? ಅವಳು. ತ್ರಿಗುಣಗಳಿಂದ ಅತೀತ ಯಾರು? ಭಗವಂತ. ಹಾಗಾಗಿ ತ್ರಿಗುಣಗಳಿಂದ ಬದ್ಧರಾದ ಜೀವರನ್ನ ತ್ರಿಗುಣಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ ತ್ರಿಗುಣಾತೀತನಾದ ಪರಮಾತ್ಮನ ಪಾದ ಕಮಲಗಳಿಗೆ ಒಯ್ದು ಮುಟ್ಟಿಸ್ತಾಳೆ. ಅವಳೇ. ಅವಳ ಅನುಗ್ರಹ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಳು ಬೇಕೇ ಬೇಕು. ಅವಳನ್ನು ಬೈಪಾಸ್ ಮಾಡಲಿಕ್ಕೆ ಬರುವುದಿಲ್ಲ. ಸರಿನಾ? ಹಾಗಾಗಿ ವಿ ಅಂದ್ರೆ ಮಹಾಲಕ್ಷ್ಮೀ ದೇವಿ. ಇದಕ್ಕೆಲ್ಲ ಕೋಶ ಇದೆ. ಮತ್ತೆ ಆಮೇಲೆ ವಿ ಅಂದ್ರೆ ಇದು ಕುಂತಿದೇವಿ ಸ್ತೋತ್ರ. ಜಗತ್ತಿಗೆ ಕ್ರೀಡಾದಿ ಗುಣ ವಿಶಿಷ್ಟನಾಗಿರತಕ್ಕಂಥವ ಪರಮಾತ್ಮ ಮಹಾಲಕ್ಷ್ಮೀ ದೇವಿ. ವಿ ಶಬ್ದವಾಚ್ಯರಾದವರು ಯಾರು ಅಂತ ಕೇಳಿದರೆ ವಾಯುದೇವರು. ಯಾಕೆ ಅಂತ ಕೇಳಿದರೆ 6321000 ವಿಧ ಶತಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಗುರು ಪವಮಾನ ಸಲಹಿಮ್ಮ. 21,600 ಬಾರಿ ಹಂಸ ಮಂತ್ರವನ್ನ ಶ್ವಾಸ ಜಪವನ್ನ ವಾಯುದೇವರು ಬರೀ ಬಾಗಲಕೋಟೆ ಒಳಗಿರೋರು ಮಾಡ್ತಾರೇನು? ವಿದ್ಯಾಗಿರಿ ಒಳಗಿರೋರಿಗೆ, ನವನಗರದೊಳಗಿರೋರಿಗೆ ಅಷ್ಟೇ ಮಾಡ್ತಾರೇನೋ? ಅನಂತ ಕೋಟಿ ಜೀವರಾಶಿಗಳಲ್ಲಿ ವಾಯುದೇವರೇನು ಮಾಡ್ತಾರೆ? ಶ್ವಾಸ ಜಪವನ್ನ ಮಾಡ್ತಾರೆ. ವಾಯುದೇವರು ವಿಶ್ರಾಂತಿ ತಗೋತಾರೇನೋ? ಕಣ್ಣಿನ ಅಭಿಮಾನಿ ದೇವತೆಗೆ ವಿಶ್ರಾಂತಿ ಬೇಕು. 2 ತಾಸಕ್ಕಿಂತ ಜಾಸ್ತಿ ಆದ್ರೆ ಕಣ್ಣಿಗೆ ವಿಶ್ರಾಂತಿ ಬೇಕು, ಕಿವಿಗೆ ವಿಶ್ರಾಂತಿ ಬೇಕು, ಎಲ್ಲಾ ಇಂದ್ರಿಯಗಳಿಗೂ ವಿಶ್ರಾಂತಿ ಬೇಕು. ಆದರೆ ವಿಶ್ರಾಂತಿ ತಗೊಳ್ಳದೆ ನಾವು ಮಲಗಿಕೊಂಡಾಗ ಎಲ್ಲಾ ಇಂದ್ರಿಯಗಳು ನಿದ್ರಾ ಸುಖವನ್ನು ಅನುಭವಿಸ್ತವೆ ನಾವು ಮಲಗಿಕೊಂಡಾಗ. ಆದರೆ ಮಲಗಿಕೊಂಡಾಗಲೂ ಎಚ್ಚರ ಇರುವ ಒಬ್ಬರೇ ಒಬ್ಬರು ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅಂದ್ರೆ ಮುಖ್ಯ ಪ್ರಾಣದೇವರು ಮಾತ್ರ. ಹಾಗಾಗಿ ವಿ ಅಂದ್ರೆ ಶ್ವಾಸ ಜಪವನ್ನ ಮಾಡ್ತಾ ಕ್ರೀಡಾದಿ ಗುಣ ವಿಶಿಷ್ಟರಾಗಿರತಕ್ಕಂಥ 14 ಲೋಕಗಳ ಚತುರ್ದಶ ಲೋಕದೊಳಗೆ ಮೆರೆದ ಅಪ್ರತಿಮಗೊಂದಿಸುವೆ ಅಂತ ಹೇಳ್ತಾರೆ ಶ್ರೀಪಾದರಾಜರು. 14 ಲೋಕಗಳು ಗುರು. ಏನೋ ಇವತ್ತಿನ ಗುರು, ನಿನ್ನಿ ಗುರು, ಮನ್ನಿ ಗುರು ಅಲ್ಲ, ನಿಂಬೆಹಣ್ಣು ಗುರುಗಳು ಅಲ್ಲ, ತಾಯ್ತಾ ಗುರುಗಳು ಅಲ್ಲ.
ಅಥವಾ ಇನ್ನೇನು ಬೂದಿ ಕೊಡುವಂತಹ ಗುರು ಅಲ್ಲ. 14 ಲೋಕಗಳು ಗುರು, ಒಂದು ಯುಗಕ್ಕಲ್ಲ, ಒಂದು ಕಾಲಕ್ಕಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದ ತನಕ 14 ಲೋಕಗಳು ಗುರು. ಯಾರು ಅಂದ್ರೆ ಮುಖ್ಯ ಪ್ರಾಣದೇವರು. ಹಾಗಾಗಿ ವಿ ಅಂದ್ರೆ ಕ್ರೀಡಾದಿ ಗುಣವಿಶಿಷ್ಟರಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಪಾದ ಕಮಲಗಳಲ್ಲಿ ಶಾಶ್ವತವಾದ ಭಕ್ತಿ ಬರಲಿ. ಯಾಕೆ? ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ ಸತಂ ಪ್ರಸತ್ತೈತೆ ನಿರಂತರಾಯೇ ಗರೀಯಶೀಂ ವಿಶ್ವಗುರುರ್ ವಿಶುದ್ಧಾಂ ವಕ್ಷಾಮಿ ವಾಯೋ ಅವತಾರ ಲೀಲಾಂ. ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿ ಬರಬೇಕಾದರೆ ಪ್ರಾಣದೇವರಲ್ಲಿ ಭಕ್ತಿ ಮಾಡಿದರೆ ಮಾತ್ರ ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿಯನ್ನ ಮಾಡೋದಕ್ಕೆ, ಅವನ ಅನುಗ್ರಹ ಆಗೋದಕ್ಕೆ ಸಾಧ್ಯ. ಆ ವಾಯುದೇವರಲ್ಲಿ ಭಕ್ತಿ ಬರಬೇಕು. ಆ ವಾಯುದೇವರಲ್ಲಿ ಭಕ್ತಿ ಬರಬೇಕಾದರೆ ವಿ ಕ್ರೀಡಾದಿ ಗುಣವಿಶಿಷ್ಟರಾದ ವಾಯುದೇವರಲ್ಲಿ ಭಕ್ತಿ ಬರಬೇಕಾದರೆ ವಿ ಅಂದ್ರೆ ವಿ ಶಬ್ದ ವಾಚ್ಯರಾಗಿರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಗರುಡ ಶೇಷ ರುದ್ರಾದಿಗಳು, ಮನೋನಿಯಾಮಕರು, ಇಂದ್ರಿಯ ನಿಯಾಮಕರು, ವಾಗಭಿಮಾನಿ ದೇವತೆಗಳು. ಅಷ್ಟೇ ಅಲ್ಲ, ನಾವೇನಾದರೂ ಪಾಠ ಪ್ರವಚನ ಮಾಡಬೇಕಾದ್ರೆ ವೇದಾಭಿಮಾನಿ ದೇವತೆಗಳು ಯಾರು ಅಂತ ಕೇಳಿದ್ರೆ ಶೇಷದೇವರು. ಶೇಷದೇವರ ಅನುಗ್ರಹ ಇಲ್ಲದೆ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗರುಡ ಶೇಷ ರುದ್ರದೇವರ ಅವರ ಪಾದ ಕಮಲಗಳಲ್ಲಿ ಭಕ್ತಿ ಬಂದರೆ ಆವಾಗ ಪ್ರಾಣದೇವರ ಪಾದ ಕಮಲಗಳಲ್ಲಿ ಭಕ್ತಿ ಬರುತ್ತದೆ. ಪ್ರಾಣದೇವರು ಅನುಗ್ರಹವನ್ನ ಮಾಡಿದರೆ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿಯ ಪಾದ ಕಮಲಗಳಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಭಕ್ತಿ ಉಂಟಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ವಿ ಅಂತ ಹೇಳಿದ್ರೆ ಈ ಎಲ್ಲಾ ದೇವತೆಗಳು. ಹಾಗಾಗಿ ಗರುಡ ಶೇಷ ರುದ್ರಾದಿ ದೇವತೆಗಳ ವಿಷಯದಲ್ಲಿ ನಮಗೆ ಭಕ್ತಿ ಬರಬೇಕಾದರೆ ಏನಾಗಬೇಕು ಅಂತ ಕೇಳಿದ್ರೆ ವಿ ಅಂತ ಹೇಳಿದ್ರೆ ಪರಿಮಳವು ಸುಮನದೊಳಗನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಇರುತಿಹ ಜಗನ್ನಾಥ ವಿಠಲನು ಕರುಣ ಪಡೆದ ಮುಮುಕ್ಷು ಜೀವರು ಪರಮ ಭಾಗವತರು ಕೊಂಡಾಡುವುದು ಪ್ರತಿದಿನವೂ ಅಂತ ಹೇಳ್ತಾರೆ. ಹಾಗಾದರೆ ಆ ಕ್ರೀಡಾದಿ ಗುಣ ವಿಶಿಷ್ಟನಾಗಿರತಕ್ಕಂತಹ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಬರಬೇಕಾದರೆ ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರತಕ್ಕಂತಹ ಪರಮಾತ್ಮ ಇಂದ್ರಾದಿ ದೇವತೆಗಳಲ್ಲಿ ಇದ್ದಾನೆ. ಹಾಗಾಗಿ ಆ ಇಂದ್ರಾದಿ ದೇವತೆಗಳಲ್ಲೂ ಕೂಡ ಇಂದ್ರಿಯ ನಿಯಾಮಕ ದೇವಕರು ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರಲ್ಲಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಭಕ್ತಿಯನ್ನ ಮಾಡಬೇಕು. ಅಂತಹ ಭಕ್ತಿ ಅಂದ್ರೆ ತಾರತಮ್ಯಾನುಸಾರವಾಗಿ ಭಕ್ತಿಯಲ್ಲೂ ತಾರತಮ್ಯ ಇದೆ ಎನ್ನುವ ಸಿದ್ಧಾಂತವನ್ನು ತಿಳಿಸಿದ ಏಕಮೇವ ಆಚಾರ್ಯರು ಶ್ರೀಮದಾಚಾರ್ಯರು. ಮುಕ್ತಿಯಲ್ಲಿ ತಾರತಮ್ಯ ಇದೆ, ಇರೋವಾಗ ತಾರತಮ್ಯ ಇದೆ, ಭಕ್ತಿಯಲ್ಲಿ ತಾರತಮ್ಯ ಇದೆ, ದೇವತೆಗಳಲ್ಲಿ ತಾರತಮ್ಯ ಇದೆ, ಆ ದೇವತೆಗಳು ಮಾಡುವ ಭಕ್ತಿ ಜ್ಞಾನದಲ್ಲೂ ತಾರತಮ್ಯ ಇದೆ ಅನ್ನುವ ಒಂದು ವಿಶೇಷತೆಯನ್ನ ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ನಿರೂಪಣೆಯನ್ನ ಮಾಡುತ್ತಾರೆ. ಇದಿಷ್ಟು ವಿಪದಃ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತಿ ಅನ್ನೋದಕ್ಕೆ ಸುಮ್ಮನೆ 4 ಅರ್ಥ ಹೇಳಿದ್ದು. ಇದಕ್ಕೆ ನಮ್ಮ ಪಲಿಮಾರು ಮಠದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು 300 ಪುಟದ ಪುಸ್ತಕವನ್ನೇ ಬರೆದಿದ್ದಾರೆ. ಅದರ ಹೆಸರೇ ಏನು ಅಂದ್ರೆ, ಆ ಪುಸ್ತಕದ ಹೆಸರೇ ಏನು ಅಂದ್ರೆ ವಿಪದಃ ಸಂತು ನಶ್ಯಶ್ವತ್ ಅಂದ ಮೇಲೆ ಭಾಗವತದ ಒಂದೊಂದು ವಾಕ್ಯಕ್ಕೂ ಕೂಡ ಎಷ್ಟು ವಿಶಿಷ್ಟವಾಗಿರತಕ್ಕಂತಹ ಸಂಗತಿಯನ್ನ ನಾವು ನೋಡೋದಕ್ಕೆ ಸಾಧ್ಯವಿದೆ. ಹಾಗಾಗಿ ಮತ್ತೆ ಮುಂದೆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾಳೆ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ. ಕೃಷ್ಣಾಯ ಯಾರಪ್ಪ ನೀನು? ನೋಡಿ, ಕುಂತಿದೇವಿಗೆ ಇರುವ ಜ್ಞಾನ ಭಾಗವತವನ್ನು ಹೇಳುವಾಗ ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಅವಳು ಸ್ತೋತ್ರ ಮಾಡಿದರು. ನಮಗೂ ಗೊತ್ತದ್ರಿ, ಕೃಷ್ಣಾಯ ವಾಸುದೇವ ಅನ್ನೋ ಶ್ಲೋಕ ನಮಗೂ ಗೊತ್ತಿಲ್ಲೇನೋ. ಕೃಷ್ಣ ಮಠಕ್ಕೆ ಹೋದ್ರೆ ಅಲ್ಲಿ ಹಾಕೇ ಬಿಟ್ಟಾರೆ, ಕೃಷ್ಣಾಯ ವಾಸುದೇವ ಅಂತ ಶ್ಲೋಕ ಹಾಕೇ ಬಿಟ್ಟಾರ. ಮತ್ತೆ ನಮಗೆ ಭಾಗವತ ಪೂರ್ತಿ ಬರಲಿಲ್ಲ ಅಂದ್ರು, ವಿಷ್ಣು ಸಹಸ್ರನಾಮ ಪೂರ್ತಿ ಕಂಠಪಾಠ ಬರಲಿಲ್ಲ ಅಂದ್ರು ಈ ಶ್ಲೋಕ ಅಂತೂ ಬರ್ತದೆ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಈ ಶ್ಲೋಕ ಎಲ್ಲಿದು ಅಂದ್ರೆ ಭಾಗವತದ ಪ್ರಥಮ ಸ್ಕಂದದಲ್ಲಿ ಕುಂತಿದೇವಿ ದೇವರನ್ನ ಈ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಉತ್ತರೇ ಗರ್ಭಕ್ಕೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದಾಗ ಹೇಳಿದ ಸ್ತೋತ್ರ. ನೀನು ಕೃಷ್ಣಾವತಾರ ಇನ್ನೂ ಎಲ್ಲಿದೆ? ದಶಮ ಸ್ಕಂದದಲ್ಲಿ ಇದೆ.
ಅವಾಗಲೇನೆ ಕುಂತಿ ದೇವಿ ಕೃಷ್ಣನನ್ನ ಏನು ಮಾಡ್ತಾಳೆ, ಸ್ತೋತ್ರವನ್ನ ಮಾಡ್ತಾಳೆ. ಕೃಷ್ಣ ಅಂತ, ನೀನು ಕೃಷ್ಣ, ನೀನು ಯಾಕೆ ಕೃಷ್ಣ? ಕರ್ಷತೀತಿ ಕೃಷ್ಣ, ನಿನ್ನ ಕಡೆಗೆ ಎಲ್ಲರನ್ನ ಆಕರ್ಷಣೆ ಮಾಡಿಕೊಡ್ತೀಯ. ಎಂದೀಗಾಹುದು ನಿನ್ನ ದರುಶನ, ಅಂದಿಗಲ್ಲದೆ ಬಂಧ ನೀಗದು. ಎಂದೀಗಾಹುದು ನಿನ್ನ ದರುಶನ. ಹಾಗಾಗಿ ಆ ಪರಮಾತ್ಮನ ದರ್ಶನ ಯಾವತ್ತು ಆದೀತು ಅಂತ ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ಕರ್ಷತೀತಿ ಕೃಷ್ಣ, ನಮ್ಮೆಲ್ಲರನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ತಾನೆ. ಆದ್ದರಿಂದ ಕೃಷ್ಣ. ಕೃಷ್ಣ ಯಾಕೆ ಕೃಷ್ಣ? ಅಪಕರ್ಷತೀತಿ ಕೃಷ್ಣ, ನಮ್ಮ ಎಲ್ಲಾ ಪಾಪಗಳನ್ನು ಕೃಷ್ಣ ಅಂತ ಹೇಳಿದುಕೊಳ್ಳಿ ಎಲ್ಲಾ ಪಾಪಗಳನ್ನು ಕೂಡ ಏನು ಮಾಡ್ತಾನೆ, ಪರಿಹಾರ ಮಾಡ್ತಾನೆ. ಕೃಷ್ಣನಾಮದಲ್ಲಿ ಅಂತಹ ಶಕ್ತಿ ಇದೆ. ಮುಂದೆ 6ನೇ ಸ್ಕಂದ ಹೇಳುವಾಗ ಹೇಳ್ತಾರೆ, ಕೃಷ್ಣನ ನಾಮದಲ್ಲಿ ಪಾಪವನ್ನ ಪರಿಹಾರ ಮಾಡುವ ಶಕ್ತಿ ಎಷ್ಟದ ಅಂತ ಕೇಳಿದ್ರೆ, ತಾವತ್ ಕರ್ತುಂ ಸಮರ್ಥೋನ ಪಾತಕಂ ಪಾತಕೀ ಜನ ಅಂತ ಹೇಳ್ತಾರೆ. ಅಷ್ಟು ಪಾಪಗಳನ್ನೇ ಮಾಡೋದಕ್ಕೆ ಮನುಷ್ಯರಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಅಷ್ಟು ಪಾಪಗಳನ್ನ ಪರಿಹಾರ ಮಾಡುವ ಶಕ್ತಿ ಕೃಷ್ಣ ಅನ್ನುವ ನಾಮದಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ. ಯಾಕೆ? ಯಥಾ ತೂಲರಿ ವಾಂಬಸಿ, ತೂಲ ಯಥಾ ತೂಲ ರಾಶಿರು ವಿನಶ್ಯತಿ ಅಂತ ಹೇಳ್ತಾರೆ. ಟನ್ಗಟ್ಲೆ ಹತ್ತಿ ರಾಶಿ ಇರ್ತದೆ. ಟನ್ಗಟ್ಲೆ ಹತ್ತಿ ರಾಶಿಯನ್ನು ಸುಡಬೇಕಾದರೆ ಟನ್ಗಟ್ಲೆ ಬೆಂಕಿ ಬೇಕಿಲ್ಲ. ಒಂದು ಕಿಡಿ ಬೆಂಕಿ ಇದ್ದರೆ ಏನಾಗತ್ತೆ, ಟನ್ಗಟ್ಲೆ ಹತ್ತಿ ರಾಶಿ ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗುತ್ತೆ. ಹಾಗಾಗಿ ಕೃಷ್ಣ ಅನ್ನುವ ನಾಮ ಏನ್ ಮಾಡುತ್ತೆ, ಟನ್ಗಟ್ಲೆ ಇರತಕ್ಕಂತಹ ಸಾವಿರ ಜನ್ಮದ ಪಾಪಗಳನ್ನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಪರಿಹಾರ ಮಾಡ್ತಾ ಇದೆ. ಅದಕ್ಕೆ ಪುರಂದರದಾಸರು ಅಂತಾರೆ, ಏನಂತಾರೆ, ಬೆಟ್ಟದಂತ ದುರಿತ ಸುತ್ತಮುತ್ತ ಇರಲಾಗಿ, ಬೆಟ್ಟದಂತ ದುರಿತ ಸುತ್ತಮುತ್ತ ಇರಲಾಗಿ, ಕೃಷ್ಣನಾಮ ಎಂಬ ಕಿಡಿಬಿದ್ದು ಸುಟ್ಟು ಹೋಗುವುದು ಕಂಡೇ. ಇದಕ್ಕೆ ಅರ್ಥ ಹೇಳಬೇಕಾಗಿಲ್ಲ, ಅರ್ಥ ಸ್ಪಷ್ಟ. ಕೃಷ್ಣನಾಮ ಎಂಬ ಕಿಡಿಬಿದ್ದು ಸುಟ್ಟು ಹೋಗುವುದು ಕಂಡೇ, ಎಲೆ ಎಲೆ ದೊರಿತವೆ ತಿರುಗಿ ನೋಡದೆ ಹೋಗು, ಎಲೆ ಎಲೆ ದೊರಿತವೆ ಮರಳಿ ನೋಡದೆ ಹೋಗು, ಎನ್ನೊಡೆಯ ಪುರಂದರ ವಿಠಲ ಪಂಢರಿ ರಾಯ, ನಿನ್ನ ಶಿರವ ಕಂಡರೆ ಚಂಡಾಡುವ ಜಗದೀ. ಹಾಗಾಗಿ ಕೃಷ್ಣ ಅಂತ ಹೇಳಿದರೆ ನರ ಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಅಲ್ಲಪ್ಪ, ನರಜನ್ಮನೂ ಬಂದದ, ನಾಲಿಗೆಯೂ ಇದೆ, ಕೃಷ್ಣ ಅನ್ಲಿಕ್ಕೇನು ನಿಮಗೆ ತೊಂದರೆ ಅಂತ ಕೇಳ್ತಾರೆ ದಾಸರು. ಯಾಕೆಂದ್ರೆ ಕ್ರಿಮಿ ಕೀಟ ಪಶು ಪಕ್ಷಿ ಜಲಚರ ಕೇಚರ ಅಂಡಜ ಉದ್ಭಿಜ 84 ಲಕ್ಷ ಜೀವರಾಶಿಗಳು. ಅದರಲ್ಲಿ ನಾಮಸ್ಮರಣೆ ಮಾಡೋದಕ್ಕೆ ಜಪಮಣಿ ಹಿಡ್ಕೊಂಡು ಕ್ರಿಮಿ ಕೀಟಗಳು ಕೃಷ್ಣಾಯ ನಮಃ ಅನ್ಲಿಕ್ಕೆ ಬರ್ತದೇನ್ರಿ? ಪಶು ಪ್ರಾಣಿ ಪಕ್ಷಿಗಳು ಜಪಮಣಿ ಹಿಡ್ಕೊಂಡು ಕೃಷ್ಣಾಯ ನಮಃ ಅನ್ಲಿಕ್ಕೆ ಬರ್ತದ? ಹಾಗಾದರೆ ನಾಮಸ್ಮರಣೆ ಮಾಡಲಿಕ್ಕಿರತಕ್ಕಂತಹ ಒಂದೇ ಒಂದು ಅವಕಾಶ ಯಾರಿಗೆ? ಮನುಷ್ಯನಿಗೆ ಮಾತ್ರ. ಇಲ್ಲಪ್ಪ, ನಮಗೆ ಬಹಳ ಕೆಲಸ ಅದಪ್ಪ, ಭಾಳ ಬ್ಯುಸಿ ಇದ್ದೀವಿ ನಾವು, ಇವತ್ತೆಲ್ಲ ಮೂರ್ಖರು ಹೇಳ್ತಾರೆ ನೋಡ್ರಿ, ನಾವು ಭಾಳ ಬ್ಯುಸಿ ಇದ್ದೀವಿ, ಹಿಂಗಾಗಿ ನಾವು ಮಾಡ್ಲಿಕ್ಕೆ ಆಗಲ್ಲ. ಈ ಭಂಡ್ರು ಅಂತ ಗೊತ್ತು ದಾಸರಿಗೆ. ಆದ್ದರಿಂದ ಪರಿ ಪರಿ ಕೆಲಸದುಡು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ. ಗಾಡಿ ಒಳಗೆ ಹೊಂಟಿರ್ತೀವಿ, 4 ವೀಲರ್ 2 ವೀಲರ್ ಹೊಂಟಿರ್ತೀವಿ, ಬಾಯಿಂದ ನೀ ಡ್ರೈವ್ ಮಾಡ್ತಾ ಇರ್ತೀಯ, ಬಾಯಿಂದ ಕೃಷ್ಣ ಅಂತ ಹೇಳಿಕ್ ಏನಾಗ್ಯದ? ಹಾಗೆ ಕೃಷ್ಣ ಅಂತ ಹೇಳಿದ್ರೆ ಆಗುವ ಅಪಘಾತ ತಪ್ಪ. ಅದಕ್ಕೋಸ್ಕರವಾಗಿ ಏನು, ನರ ಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಅಚರ ಕೃಷ್ಣ ಅಂತ ಹೇಳಿ ನಮಗೇನು ಬರ್ತದೆ ಹೇಳ್ರಿ? ಯಾಕಂದ್ರೆ ಕೇಳೋರಿದ್ದಾರೆ ಹಿಂಗೆ, ಅದಕ್ಕೆ ದಾಸರಿಗೆ ಗೊತ್ತು. ಅದಕ್ಕೆ ಹೇಳ್ತಾರೆ ಏನಂತ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಕೃಷ್ಣ ಅಂತ ಹೇಳಿದ್ರೆ ಯಾವ ಕಷ್ಟ ಇಲ್ಲಪ್ಪ,
ಆ ರೀತಿಯಾಗಿ ಹೇಳಬೇಕು. ಮೊನ್ನೆ ಶಿರೂರು ಸ್ವಾಮಿಗಳು ಹೇಳಿದ್ ನೋಡ್ರಿ, ಆಚಾರ್ಯರ ಶಾಸ್ತ್ರವನ್ನು ಓದಿದ ಮೇಲೆ ಎಲ್ಲ ಭಯ ಹೋಗ್ಬೇಕು. ಯಾವ ಭಯ ಹೋಗಿಲ್ಲ ಅಂದ್ರೆ ಆಚಾರ್ಯ ಶಾಸ್ತ್ರ ಸರಿಯಾಗಿ ಓದಿಲ್ಲ ಅಂತ ಅರ್ಥ. ಹಾಗಾದ್ರೆ ಕೃಷ್ಣನ ನಾಮಸ್ಮರಣೆಯನ್ನ ನಾವು ಮಾಡಿದಾಗ ನಮ್ಮ ತಾಪತ್ರಯ ಪರಿಹಾರ ಆಗಿಲ್ಲ ಅಂದ್ರೆ ಸರಿಯಾದ ಕ್ರಮದಲ್ಲಿ ಮಾಡಿಲ್ಲ, ಭಕ್ತಿಯಿಂದ ಮಾಡಿಲ್ಲ, ಯಾಂತ್ರಿಕವಾಗಿ ಮಾಡಿದ್ದೇವೆ. ಟೇಪ್ ರಿಕಾರ್ಡರ್ ಆನ್ ಮಾಡಿದ್ರೆ ಅದು ಕೃಷ್ಣ ಕೃಷ್ಣ ಅಂತ ಅನ್ಸುತ್ತದೆ. ಅಂದಮೇಲೆ ಅದಕ್ಕೂ ನಮಗೂ ವ್ಯತ್ಯಾಸವೇನು? ಭಕ್ತಿ ಜ್ಞಾನ ಸಹಿತವಾಗಿ ನಾವು ಕೃಷ್ಣನ ನಾಮಸ್ಮರಣೆಯನ್ನ ಮಾಡಬೇಕು. ಆದ್ದರಿಂದ ಕೃಷ್ಣಾಯ ಅನ್ನೋದಕ್ಕೆ ಕೃಷ್ಣ, ಅವನು ಭಗವಂತ ಕೃಷ್ಣ. ಹಾಗಾಗಿ ನಾವು ಏನು ಕರ್ಮವನ್ನ ಮಾಡಿದರೂ ಕೂಡ ಯಾರಿಗೆ ಸಮರ್ಪಣೆ ಮಾಡಬೇಕು? ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಅವನೇ ಏನು ಮಾಡಿದ? ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ, ಕೃಷ್ಣನೇ ಒಂದು ಕೆಲಸ ಮಾಡಿದ್ದಂತೆ. ಏನು ಕೆಲಸ ಅಂದ್ರೆ, ಗರ್ಗಾಚಾರ್ಯರು ಹೆಸರು ಇಡ್ಲಿಕ್ಕೆ ಬಂದ್ರು ನೋಡ್ರಿ. ಯಾಕೆಂದ್ರೆ ಕುಲಪುರೋಹಿತರು ಬರಬೇಕು, ಪುರೋಹಿತರನ್ನು ಬೈಪಾಸ್ ಮಾಡಬಾರದು ಅಂತ. ಹಂಗಾಗಿ ಆ ಪುರೋಹಿತರು ಗರ್ಗಾಚಾರ್ಯರು ಬಂದ್ರು. ಆ ಗರ್ಗಾಚಾರ್ಯರು ಬಂದಾಗ ಕೃಷ್ಣ ಏನು ಮಾಡಿದ? ಎಲ್ಲಾ ಜನ ನನ್ನ ನಾಮಸ್ಮರಣೆ ಮಾಡಿ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರವಾಗಿ ಗರ್ಗಾಚಾರ್ಯರ ಬಾಯಲ್ಲಿ ತಾನೇ ಕೂತು ಏನು ಮಾಡಿದ? ಅವರ ಬಾಯಿಂದ ಕೃಷ್ಣ ಅಂತ ಹೊರಡಿಸಿದಂತೆ. ಇದು ವಾದಿರಾಜರು ಕೊಡೋ ಚಿಂತನೆ. ಇದು ನನ್ನವರು ನನ್ನನ್ನ ಕೃಷ್ಣ ಅಂತ ಹೇಳಿ. ಯಾಕೆ ಕೃಷ್ಣ ಅಂತ ಹೇಳಿದರೆ ಎಲ್ಲ ಪಾಪಗಳು ಅಪಕರ್ಷತೆ ಇದೆ ಕೃಷ್ಣ, ಎಲ್ಲಾ ಪಾಪಗಳನ್ನು ಕೂಡ ಪರಿಹಾರವನ್ನು ಮಾಡ್ತೇನೆ. ಅದಕ್ಕೆ ಇಷ್ಟು ಸುಲಭವಾದ ಉಪಾಯ ಇದ್ರೂ ಕೂಡ ಆ ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿದೆ ನಾವು ನರಕಕ್ಕೆ ಹೋಗ್ತೀವಲ್ಲ, ಇದಕ್ಕಿಂತ ಆಶ್ಚರ್ಯ ಇನ್ನೇನು ಅಂತ ಕೇಳ್ತಾರೆ. ನೋಡ್ರಿ ಏನಾಯಿತು ತಮಾಷೆ ಅಂತ ಕೇಳಿದ್ರೆ, ಮಹಾಭಾರತ ಯುದ್ಧ ಆಗಬೇಕು. ಯುದ್ಧ ಆರಂಭ ಆಗುವಾಗ ಯಾರು ಧರ್ಮರಾಜ, ನಕುಲ, ಅರ್ಜುನ ಎಲ್ಲ ಏನು ಮಾಡ್ತಾರೆ? ಪಾದರಕ್ಷೆಯನ್ನು ಬಿಡ್ತಾರೆ, ಬಿಲ್ಲು ಬಾಣವನ್ನು ಕೆಳಗಿಡ್ತಾರೆ, ನೇರವಾಗಿ ಎದುರಿಗೆ ಹೋದ್ರು. ಎಲ್ಲರಿಗೂ ಗಾಬರಿ, ಆಶ್ಚರ್ಯ. ಓಹೋ, ಪಾಂಡವರು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೇನೋ ಅಂತ ಹೇಳಿ. ಇಲ್ಲ, ಏನು ಮಾಡಿದ್ರು? ಧರ್ಮರಾಜಾದಿಗಳು ಭೀಮಸೇನದೇವರನ್ನು ಬಿಟ್ಟು, ಧರ್ಮರಾಜಾದಿ ಯಾಕೆ ಬಿಟ್ರು ಅನ್ನೋದಕ್ಕೆ ಮಹಾ ತಾತ್ಪರ್ಯ ಓದಿದ್ರೆ ಗೊತ್ತಾಗ್ತದೆ, ಸರಿನಾ? ಹಾಗಾಗಿ ಧರ್ಮರಾಜಾದಿಗಳು ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ ನಮಸ್ಕಾರ ಹಾಕಿಬಿಟ್ರು. ನಮಸ್ಕಾರ ಹಾಕಿದ್ರೆ ಭೀಷ್ಮ ದ್ರೋಣಾಚಾರ್ಯಗಳು ಹೇಳಿದ್ದೇನು? ವಿಜಯೀ ಭವ. ಯುದ್ಧ ಆರಂಭ ಆಗೇ ಇಲ್ಲ, ಯುದ್ಧ ಇನ್ನೂ ಶುರುನೇ ಆಗಿಲ್ಲ, ಯುದ್ಧ ಆರಂಭ ಆಗೇ ಇಲ್ಲ. ಅವಾಗ ಭೀಷ್ಮಾಚಾರ್ಯರಂತಹ ಹಿರಿಯರಿಂದ ಬಂದದ್ದೇನು? ವಿಜಯೀ ಭವ, ವಿಜಯನೇ ಆಯಿತು. ಒಬ್ಬ ಭೀಷ್ಮ ದ್ರೋಣನಿಗೆ ನಮಸ್ಕಾರ ಮಾಡೋದರಿಂದ ಇಂತಹದ್ದಾಗೋದಾದರೆ ಸರ್ವಜ್ಞನಾದ ಸರ್ವೋತ್ತಮನಾದ ಆ ಪರಮಾತ್ಮನ ಪಾದಕಮಲಗಳಲ್ಲಿ ವಿಪದ, ಆ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನ ಮಾಡಿದರೆ, ನಮಸ್ಕಾರವನ್ನ ಮಾಡಿದರೆ ಇನ್ನೇನು ನಮಗೆ ಸಿಗಲಿಕ್ಕಿಲ್ಲ. ಆದ್ದರಿಂದ ಕೃಷ್ಣಾಯ ವಾಸುದೇವಾಯ. ಅವನ್ಯಾರು? ವಾಸುದೇವಪ್ಪ. ಯಾಕೆ ವಾಸುದೇವ? ವಸುದೇವನ ಮಗನಾದ್ದರಿಂದ ವಾಸುದೇವ ಅಲ್ಲ, ವಸುದೇವನ ಮಗನಾಗುವ ಮೊದಲೇ ಅವನು ವಾಸುದೇವ, ಸಾರ್ವಕಾಲಿಕ ವಾಸುದೇವ. ಯಾಕೆ? ವಾಸನಾತ್ ವಾಸುದೇವೋಸಿ ವಾಸುದಂತೆ ಜಗತ್ರೇಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ದೇಶತಃ ಕಾಲತಃ ಗುಣತಃ ಪೂರ್ಣನಾದದ್ದರಿಂದ, ಜಗತ್ತಿನ ತುಂಬೆಲ್ಲ ವ್ಯಾಪಿಸಿದ್ದರಿಂದ ಅವನು ವಾಸುದೇವ. ವಸುದೇವನ ಮಗನಾಗುವಕ್ಕಿಂತ ಮುಂಚೆ ಅವನು ಜಗತ್ತಿನ ತುಂಬೆಲ್ಲ ವ್ಯಾಪಿಸಿದ್ದಾನೆ. ಅಂದ ಮೇಲೆ ಸರ್ವತ್ರ ವಾಸುದೇವ. ಹಾಗಾಗಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ. ದೇವಕೀ ನಂದನ. ದೇವಕೀ ನಂದನ ಯಾವಾಗಾದ? ದೇವಕಿಯಲ್ಲಿ ಅವತಾರ ಮಾಡಿದ ಮೇಲೆ ದೇವಕೀ ನಂದನ. ಹಾಗಾದರೆ ದೇವಕೀ ನಂದನ ಅಂತ ಹೇಳಿದ್ರೆ ದೇವಕಿಯಲ್ಲಿ ಅವತಾರ ಮಾಡಿದ್ದರಿಂದ ದೇವಕೀ ನಂದನ. ಯಶೋಧಾನಂದನ ಇನ್ನೂ ದೇವಕಿಯಲ್ಲಿ ಅವತಾರ ಮಾಡ್ಯಾನ, ಅವಳಲ್ಲಿ ಅವತಾರ ಮಾಡೇ ಇಲ್ಲ, ಬರೇ ಬಾಲಲೀಲೆ ತೋರಿಸಾನ. ಅಂದ ಮೇಲೆ ಯಶೋಧಾನಂದನ ಅಂತ ಹೇಳ್ತಾರೆ. ಹಾಗಾದರೆ ದೇವಕೀ ನಂದನ ಅಂತ ಹೇಳಿದ್ರೆ ಏನರ್ಥ? ದೇವಕಿಗೆ ಆನಂದವನ್ನು ಉಂಟು ಮಾಡಿದವ. ಯಾವಾಗ? ಅವತಾರ ಮಾಡಿದ ಮೇಲೆ. ಹಾಗಾದರೆ ಅದಕ್ಕಿಂತ ಮುಂಚೆ ಅವನು ದೇವಕೀ ನಂದನ ಹೌದೋ ಅಲ್ಲೋ? ಕೃಷ್ಣನಾಗಿ ದೇವಕಿಯಲ್ಲಿ ಅವತಾರ ಮಾಡುವ ಮೊದಲು ಅವನು ದೇವಕೀ ನಂದನ ಹೌದೋ ಅಲ್ಲೋ? ಯಾಕೆ? ವಸುದೇವನ ಮಗನಾಗುವ ಮೊದಲು ಅವನು ವಾಸುದೇವ ಹೌದೋ ಅಲ್ಲೋ? ಹೇಗೋ ಹಾಗೆ ದೇವಕೀ ನಂದನನಾಗುವ ಮೊದಲು ಅವನು ದೇವಕೀ ನಂದನ ಹೌದೋ ಅಲ್ಲೋ ಅಂತ ಕೇಳಿದ್ರೆ ಹೌದು. ಯಾಕೆ ಅಂದ್ರೆ ದೇವಕಿ ಅಂದ್ರೆ
ವಸುದೇವನ ಹೆಂಡತಿಯಾದ ದೇವಕಿ ಅಂತ ಮಾತ್ರ ತಿಳ್ಕೊಳ್ಬೇಡಿ. ದೇವ ದಿವು ಕ್ರೀಡಾಯಾಮ್, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳನ್ನ ಮಾಡುವ ಪರಮಾತ್ಮ ದೇವ ಅನಿಸ್ಕೊಳ್ತಾನೆ. ಪರಮಾತ್ಮನ ಏನ್ ಕರಿತೀವಿ? ದೇವ ಅಂತ ಕರಿತೀವಿ. ಯಾಕೆ? ದಿವು ಕ್ರೀಡಾಯಾಮ್, ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಇವನು ದೇವ ಆದ್ಮೇಲೆ ಅಕ್ಕಿ ಏನಾಗ್ಬೇಕು? ಇವ ದೇವ ಆದ್ಮೇಲೆ ಅಕ್ಕಿ ಏನಾಗ್ಬೇಕು? ದೇವಕಿ ಆಗ್ಬೇಕಿಲ್ಲೋ? ಅಂದ್ಮೇಲೆ ದೇವಕಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ದೇವಕಿ ನಂದನಾಯ ಚ. ದೇವಕಿ ಅಂದ್ರೆ ಮಹಾಲಕ್ಷ್ಮೀ ದೇವಿ. ದೇವಕಿಗೆ ಏನ್ ಮಾಡಿದ? ಆನಂದವನ್ನು ಉಂಟು ಮಾಡಿದ. ಯಾವ ರೀತಿಯಾಗಿ ಆನಂದವನ್ನು ಉಂಟು ಮಾಡಿದ? ದೇವಕಿ ನಂದನಾಯಚ ಅಂದ್ರೆ ದೇವಕಿಗೆ ಆನಂದವನ್ನು ಉಂಟು ಮಾಡಿದ. ದೇವಕಿ ಅಂದ್ರೆ ಯಾರು? ಮಹಾಲಕ್ಷ್ಮೀ ದೇವಿ. ಪ್ರಳಯ ಕಾಲದಲ್ಲಿ ಬ್ರಹ್ಮ ವಾಯುದೇವರು ಮೊದಲಾದ ಯಾವ ದೇವತೆಗಳಿಗೂ ಸೇವೆಯ ಅವಕಾಶ ಇರೋದಿಲ್ಲ. ಆಗಲೂ ಕೂಡ ಪ್ರಳಯ ಕಾಲದ ಕತ್ತಲೆಯ ರೂಪದಿಂದ, ಸ್ತ್ರೀ ರೂಪದಿಂದ, ಆಲದೆಲೆಯ ರೂಪದಿಂದ, ನೀರಿನ ರೂಪದಿಂದ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟು ಆ ಮೂಲಕವಾಗಿ ಆನಂದವನ್ನು ಕೊಡ್ತಾನೆ. ಹಾಗಾಗಿ ದೇವಕಿ ನಂದನಾಯಚ. ಆನಂದೋ ನಂದನೋ ನಂದಃ. ಹಾಗಾಗಿ ದೇವಕಿ ನಂದನಾಯಚ ಅಂದ್ರೆ ದೇವಕಿಗೆ ಆನಂದವನ್ನೇನು ಮಾಡ್ತಾನೆ ಅಂತ ಕೇಳಿದ್ರೆ ಉಂಟು ಮಾಡ್ತಾನೆ. ಮೂಲ ಸ್ವರೂಪಕ್ಕೆ ಮೂಲ ಸ್ವರೂಪ ಇಟ್ಕೊಂಡ್ರೆ ದೇವಕಿಗೆ ಏನ್ ಮಾಡ್ತಾನೆ? ದೇವಕಿ ಎನಿಸಿದ ದೇವಕಿ ಅನ್ನೋ ಶಬ್ದಕ್ಕೆ ಅರ್ಥ ನಾ ಹೇಳಿದ್ರೆ ಮತ್ತೆ ಶ್ರೀಮದ್ ಆಚಾರ್ಯ ಹೇಳಿದ್ದು. ದೇವಕಿ ಅನ್ನೋ ಶಬ್ದಕ್ಕೆ ಮಹಾಲಕ್ಷ್ಮಿ ಅನ್ನೋ ಅರ್ಥ ಆಚಾರ್ಯರು ಹೇಳಿದ್ದು. ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದು ಹೇಳಿದ್ರೆ ಸಾಕಾಗ್ಯದ ಅಷ್ಟೇ. ಸರಿನಾ? ಆದ್ದರಿಂದ ದೇವಕಿ ಎಂದರೆ ಮಹಾಲಕ್ಷ್ಮೀ ದೇವಿ. ಮೂಲ ರೂಪಕ್ಕೆ ಪ್ರಳಯ ಕಾಲದಲ್ಲೂ ಕೂಡ ಆನಂದವನ್ನು ಕೊಡ್ತಾನೆ, ಸೇವೆಯ ಅವಕಾಶವನ್ನು ಕೊಡ್ತಾನೆ. ಇದು ದೇವಕಿ ಅಂತ ಇಟ್ಕೊಂಡ್ರೆ. ಸೀತೆ ಅಂತ ಇಟ್ಕೊಂಡ್ರೆ ಸೀತೆ ಯಾವಾಗಲೂ ಅವನ ಜೊತೆಗೇನೆ ಇದ್ದಾಳೆ. ಆದರೂ ಕೂಡ ಸೀತಾ ಕೃತಿಯಲ್ಲಿ ಸೀತೆಯೂ ಪ್ರವೇಶ ಮಾಡಿದ್ದಾಳೆ, ಅಗ್ನಿ ಇಂದ್ರಾದಿಗಳು ಪ್ರವೇಶ ಮಾಡಿ ವೇದವತಿಯಾಗಿ ಅವತಾರವನ್ನು ಮಾಡಿದ್ದಾಳೆ, ಆಕಾಶರಾಜನ ಮಹಗಳಾಗಿ. ಹಾಗಾಗಿ ಅವಳನ್ನ ಸ್ವೀಕಾರ ಮಾಡುವ ಮೂಲಕವಾಗಿ ಅವಳಿಗೆ ಏನು ಮಾಡಿದ? ಆನಂದವನ್ನು ಉಂಟು ಮಾಡಿದ. ಆದ್ದರಿಂದ ದೇವಕಿ ನಂದನಾಯಚ. ಹಾಗಾಗಿ ಭಗವಂತ ದೇವಕಿ ನಂದನ. ಸೀತೆಯನ್ನೂ ಸ್ವೀಕಾರ ಮಾಡಿದ, ವೇದವತಿ ಉಂಟು ಮಾಡಿದ. ಆಮೇಲೆ ಇಬ್ಬರು ಸೀತೆಯರು ಬಂದಾಗ ನಿನ್ನಂತೆ ಇರುವವರು ಯಾರು ಅಂತ ಕೇಳಿದಾಗ ವೇದವತಿ ಅಂತ ಹೇಳಿದಾಗ ಆ ವೇದವತಿ ಮತ್ತೆ ಏನಾಗ್ತಾಳೆ? ಆಕಾಶರಾಜನ ಮಗಳಾಗಿ ಪದ್ಮಾವತಿಯಾಗಿ ಅವತಾರ ಮಾಡ್ತಾಳೆ. ಆವಾಗ ಅವಳನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಸ್ವೀಕಾರ ಮಾಡಿ ಆ ಮೂಲಕವಾಗಿ ನಂದನಾಯಚ ಆನಂದವನ್ನ ಭಗವಂತ ಉಂಟು ಮಾಡಿದ. ಆದ್ದರಿಂದ ದೇವಕಿ ನಂದನಾಯಚ. ಚಂಡ ವಿಕ್ರಮ ಶಂಖ ಚಕ್ರವ ತೊಂಡಮಾನ ನೃಪಾಲಗಿತ್ತನು ಭಾಂಡಕಾರಕ ಭೀಮನ ಮೃದಾವರಣಗೊಳಿಗೊಲಿದ. ಇಲ್ಲಿ ಮುಂದೆ ಹೇಳ್ಕೊಡ್ರಿ. ಮಂಡೆಯೊಡೆದ ಆಕಾಶರಾಯನ ಮಗಳಿಗೆ, ಮಂಡೆಯೊಡೆದ ಆಕಾಶರಾಯನ ಮಗಳಿಗೆ ಹೆಂಡತಿಯ ನುಡಿ ಕೇಳಿ ಗಂಡ ನೆನೆಸಿದ ಘನ ಮಹಿಮ ಗದಾಬ್ಜಧರ ಪಾಣಿ. ಹೆಂಡತಿ ನುಡಿ ಕೇಳಿ. ಯಾವ ಹೆಂಡತಿ? ರಾಮಾವತಾರದ ಹೆಂಡತಿಯಾದ ಸೀತೆಯನ್ನ ಮಾತು ಕೇಳಿ ಮಂಡೆಯೊಡೆದ ಆಕಾಶರಾಜನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಯನ್ನು ಏನು ಮಾಡಿದ? ಸ್ವೀಕಾರ ಮಾಡಿದ. ಆ ಮೂಲಕವಾಗಿ ದೇವಕಿ ನಂದನಾಯಚ. ಭೀಷ್ಮಕ ಮಹಾರಾಜನಿಗೆ ಏನಿತ್ತು? ತನ್ನ ಮಗಳಾದ ರುಕ್ಮಿಣಿಯನ್ನ ಭಾಗವತ ಬಂದೇ ಬಿಡುತ್ತಿಲ್ಲ. ಭೀಷ್ಮಕ ಮಹಾರಾಜನಿಗೆ ತನ್ನ ಮಗಳಾದ ರುಕ್ಮಿಣಿಯನ್ನ ಕೃಷ್ಣನ ಕೊಡಬೇಕೋ ಬ್ಯಾಡೋ ಒಂದು ಸಂದೇಹ ಬಂತು. ಯಾಕೆ? ಅವನು ಭಕ್ತ. ಆದರೆ ರಾಹುವಿನ ಆವೇಶ ಇತ್ತು ಅವನಿಗೆ. ರಾಹು ಎನ್ನುವ ಅಸುರನ ಆವೇಶ ಇತ್ತು. ಆದ್ದರಿಂದ ಭಕ್ತಿ ತಿರೋಧಾನ ಆಗಿತ್ತು. ಹಾಗಾಗಿ ಭಗವಂತವನಿಗೆ ವಿಶ್ವರೂಪ ತೋರಿಸಿ ಏನು ಮಾಡಿದ? ತಾನು ಸರ್ವಜ್ಞ ಅಂತ ತೋರಿಸಿದ. ಆವಾಗ ಅವನೇನು ಮಾಡಿದ? ಮಗಳನ್ನ ಮುಂದೆ ಕೊಳ್ಳಿಕ್ಕೆ ಹೋಗ್ತಾನೆ. ಹಾಗಾಗಿ ರುಕ್ಮಿಣಿ ಸ್ವರೂಪದ ಲಕ್ಷ್ಮೀ ದೇವಿಯನ್ನ ಅವಳು ಬ್ರಾಹ್ಮಣನ ಮೂಲಕವಾಗಿ ಕಳಿಸಿದ ಪತ್ರವನ್ನು ನೋಡಿ ಅವಳನ್ನ ಸ್ವೀಕಾರ ಮಾಡಿ ಅವಳಿಗೆ ಆನಂದವನ್ನು ಉಂಟು ಮಾಡಿದ. ಆದ್ದರಿಂದ ದೇವಕಿ ನಂದನಾಯಚ. ಹಾಗಾಗಿ ದೇವಕಿ ನಂದನ. ಸತ್ರಾಜಿತರಾಜನ ಮಗಳು ಸತ್ಯಭಾಮೆ. ಆ ಸತ್ಯಭಾಮೆಯನ್ನು ನನಗೇ ಕೊಡಬೇಕು, ನನಗೇ ಮದುವೆ ಮಾಡಿ ಕೊಡಬೇಕು ಅಂತ ಕೃತವರ್ಮ, ಶತಧನ್ವ, ಅಕ್ರೂರ 3 ಜನ ಕಣ್ಣು ಹಾಕಿರ್ತಾರೆ.
ಹರಿವಂಶ ಹೇಳುತ್ತೆ ಇದನ್ನು. 3 ಜನ ಕಣ್ಣು ಹಾಕಿರ್ತಾರೆ ಸತ್ಯಭಾಮೆಯ ಮೇಲೆ. ಆವಾಗ ವಿವಾಹ ಕಾಲ ಬರಲಿ ನೋಡೋಣ ನೋಡೋಣ ಅಂತ ಒಂದು ತಳ್ಳಿ ಹಾಕಿರ್ತಾನೆ. ಆದರೆ ಇವಾಗ ಶಮಂತಕಮಣಿಯ ಪ್ರಸಂಗದ ಮೂಲಕವಾಗಿ ಯಾರು ಸತ್ಯಭಾಮೆಯನ್ನ ಯಾರು ಸ್ವೀಕಾರ ಮಾಡಿದ್ರು? ಕೃಷ್ಣ ಸ್ವೀಕಾರ ಮಾಡಿದ. ಹಾಗಾಗಿ ಸತ್ರಾಜಿತ ರಾಜನಿಗೆ ದುಗುಡ ಉಂಟಾದಾಗ, ಯಾರಿಗೆ ಕೊಡಬೇಕು ಅನ್ನುವ ಸಂದೇಹ ಉಂಟಾದಾಗ ಸಹಜವಾಗಿ ಆ ಶವಂತಕಮಣಿಯ ಪ್ರಸಂಗದ ಮೂಲಕವಾಗಿ ಕೃಷ್ಣ ಏನು ಮಾಡಿದ ಅಂತ ಕೇಳಿದರೆ ಆ ಲಕ್ಷ್ಮೀ ಸ್ವರೂಪಳಾದ ಸತ್ಯಭಾಮೆಯನ್ನ ಸ್ವೀಕಾರ ಮಾಡಿದ. ಹಾಗಾಗಿ ದೇವಕಿ ನಂದನಾಯಚ. ಆಮೇಲೆ ಅದೇ ಶಮಂತಕಮಣಿಯ ಮೂಲಕವಾಗಿ ಯಾರನ್ನ? ಜಾಂಬವತನ ಮಗಳಾಗಿರತಕ್ಕಂತಹ ಜಾಂಬವತಿಯನ್ನು ಏನು ಮಾಡಿದ? ಸ್ವೀಕಾರ ಮಾಡಿದ. ಹಾಗಾಗಿ ದೇವಕಿ ಎನಿಸಿರತಕ್ಕಂತಹ ಯಾರನ್ನ? ಜಾಂಬವತಿಯನ್ನ ಸ್ವೀಕಾರ ಮಾಡಿ ಆನಂದವನ್ನು ಉಂಟು ಮಾಡಿದ. ಆದ್ದರಿಂದ ದೇವಕಿ ನಂದನಾಯಚ. ಲಕ್ಷಣ, ಭದ್ರ, ಮಿತ್ರವಿಂದ, ಕಾಳಿಂದಿ, ಸೂರ್ಯಪುತ್ರಿ ಇವರೆಲ್ಲರನ್ನು ಕೂಡ ಏನು ಮಾಡಿದ? ಲಕ್ಷ್ಮೀ ಸ್ವರೂಪರಾದ ಅವಳನ್ನ ಸ್ವೀಕಾರ ಮಾಡಿ ಆನಂದವನ್ನು ಉಂಟು ಮಾಡಿದ. ನರಕಾಸುರನ ಸಂಹಾರವನ್ನ ಮಾಡಿ ಅವನ ಸೆರೆಮನೆಯಲ್ಲಿ ಇರತಕ್ಕಂತಹ ಲಕ್ಷ್ಮೀದೇವಿ ಸನ್ನಿಧಾನ ಪಾತ್ರರಾಗಿರ್ತಕ್ಕಂಥ 16,100 ಜನರು ದೇವಕಿ ಅವರನ್ನೇನು ಮಾಡಿದ? ನಂದನ ಮಾಡಿದ, ಆನಂದವನ್ನು ಉಂಟು ಮಾಡಿದ. ಆದ್ದರಿಂದ ಭಗವಂತ ದೇವಕಿ ನಂದನಾಯಚ. ಇದು ಲಕ್ಷ್ಮೀದೇವಿ ವಿಷಯದಲ್ಲಿ ಚಿಂತನೆ ಮಾಡಿದರೆ ಹೀಗೆ. ಇನ್ನು ನಮ್ಮ ವ್ಯಾಕರಣದಲ್ಲಿ ತದ್ಧಿತಗಳು ಅಂತ ಹೇಳ್ತಾರೆ. ದೇವಕಸ್ಯ ಇಯಂ ದೇವಕಿ ಅಂದ್ರೆ ದೇವಕನಿಗೆ ಸಂಬಂಧಪಟ್ಟವಳು ಅಂತ. ಸಂಬಂಧಾರ್ಥಕ ತದ್ಧಿತ ಅಂತ ನಾವು ವ್ಯಾಕರಣದಲ್ಲಿ ಮಾಡ್ತೇವೆ. ಸಂಬಂಧ ಅಂದ್ರೆ ದೇವಕನಿಗೆ ಸಂಬಂಧಪಟ್ಟವಳು ಯಾರು? ದೇವಕಿ. ಅವಳು ಯಾರು? ದ್ರೌಪದಿ. ದ್ರೌಪದಿಗೇನಾಯ್ತು? ವಸ್ತ್ರಾಪಾರ ಆಯ್ತು. ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಪ್ರಾರ್ಥನೆ ಮಾಡಿದ್ಲು. ಆವಾಗ ಕೃಷ್ಣ ಅಕ್ಷಯಾಂಬರವನ್ನು ಕೊಡೋದರ ಮೂಲಕವಾಗಿ ದೇವಕಿ ಅನಿಸಿದ ದ್ರೌಪದಿಗೆ ಏನು ಮಾಡಿದ? ಆನಂದನಾಯಚ, ನಂದನವನ್ನ, ಆನಂದವನ್ನು ಉಂಟು ಮಾಡಿದ. ಆದ್ದರಿಂದ ದೇವಕಿ ನಂದನಾಯಚ. ದೇವಕಿ ಅಂದ್ರೆ ಯಾರು? ದೇವಕಿ ಅಂದ್ರೆ ಯಶೋದೆ. ಯಶೋದೆಗೆ ಅನೇಕ ಆಪತ್ತುಗಳು ಬಂದಿದೆ. ಕೃಷ್ಣನನ್ನ ತನ್ನ ಮಗ ಅಂತ ಜಗತ್ಪತಿ ಅಂತ ತಿಳಿಯೋದ್ರ ಬದಲು ಏನ್ ಮಾಡಿದ್ದಾಳೆ? ತನ್ನ ಮಗ ಅಂತ ತಿಳ್ಕೊಳ್ತಾಳೆ. ಹಾಗಾಗಿ ಯಶೋದೆಗೆ ಕೃಷ್ಣ ತನ್ನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿ ಏನ್ ಮಾಡಿದ? ಆನಂದವನ್ನು ಉಂಟು ಮಾಡಿದ. ಆದ್ದರಿಂದ ದೇವಕಿ ಅಂದ್ರೆ ಯಶೋದೆ. ಆ ಯಶೋದೆಗೆ ನಂದನಾಯಚ, ನಂದನಾಗಿ ಕುಮಾರನಾಗಿ ಆನಂದವನ್ನು ಉಂಟು ಮಾಡಿದ. ಆದ್ದರಿಂದ ದೇವಕಿ ನಂದನಾಯಚ. ಆಚಾರ ಪ್ರಸಿದ್ಧವಾದ ಅರ್ಥ ಬಿಟ್ಟು ಇಷ್ಟ್ಯಾಕೆಲ್ಲ ಒದ್ದಾಡ್ತೀರಿ ಅಂತ ಕೇಳಿದ್ರೆ ದೇವಕಿ ನಂದನಾಯಚ. ದೇವಕಿ ಅಂದ್ರೆ ವಸುದೇವ. ಆ ವಸುದೇವನ ಹೆಂಡತಿ ದೇವಕಿ. ಆ ದೇವಕಿಯಲ್ಲಿ ನಂದನನಾಗಿ ಕುಮಾರನಾಗಿ ಕೃಷ್ಣನಾಗಿ ಅವತಾರ ಮಾಡಿದ. ಅವಳಿಗೆ ಆನಂದವನ್ನು ಉಂಟು ಮಾಡಿದ. ಆದ್ದರಿಂದ ದೇವಕಿ ನಂದನಾಯಚ. ದೇವಕಿ ನಂದನ ನಂದ ಕುಮಾರ ವೃಂದಾವನಂಚನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ದೈವತ ನಂದ ಸುಪೂರ್ಣ ಅಂತ ಶ್ರೀಮದಾಚಾರ್ಯರು ಹಾಡುಗಬ್ಬವನ್ನ ರಚನೆ ಮಾಡಿದ್ದಾರೆ. ಆದ್ದರಿಂದ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯಚ ಅಲ್ಲಿ ತನಕ ಬಂದೇವು ನಾವೀಗ. ಮುಂದೇನು? ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ದೇವಕಿನೇ ನಂದನ ಅಲ್ಲ ಅಂದ ಮೇಲೆ, ದೇವಕಿಗೇನೆ ನಂದನ ಅಲ್ಲ ಅಂದ ಮೇಲೆ ನಂದಗೋಪ ಕುಮಾರ ಹೆಂಗಾಗ್ತಾನ? ಹೌದಲ್ಲೋ? ಆದ್ದರಿಂದ ನಂದಗೋಪನಿಗೆ ಬಂದ ಕು ಅಂದ್ರೆ ಕುಸಿತವಾದ, ಮಾ ಅಂದ್ರೆ ಅಜ್ಞಾನವನ್ನ ಪರಿಹಾರ ಮಾಡಿದ. ನಂದಗೋಪ ಒಮ್ಮೆ ಏನ್ ಮಾಡಿದ್ದ? ದ್ವಾದಶಿ ದಿವಸ 2:30ಗಿಂತ ಮುಂಚೆನೆ ಸ್ನಾನಕ್ಕೆ ಹೋಗಿದ್ದಾನೆ. ಹೆಬ್ಬಾವು ಹಿಡ್ಕೊಂಡಿದೆ. ಹಾಗಾಗಿ ಅಂತಹ ಸಮಯದಲ್ಲಿ ಬಂದ ಅವನಿಗೆ ಅಜ್ಞಾನವನ್ನ, ಕುಸಿತವಾದ ಮಾ ಅಜ್ಞಾನವನ್ನ ಪರಿಹಾರ ಮಾಡಿದ. ಹಾಗಾಗಿ ನಂದಗೋಪ ಕುಮಾರಾಯ ಅಂತಹ ಅಜ್ಞಾನವನ್ನ ಪರಿಹಾರ ಮಾಡಿದ. ಏನೋ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದ ಅನ್ನೋದಕ್ಕೆ ನಾವು 15 ದಿವಸ ಅರ್ಥ ಹೇಳಿದ್ರು ಮುಗಿಯೋದಿಲ್ರಿ. ಗೋವಿಂದಾಯ ನಮೋ ನಮಃ. ಗಾವಿಂದತಿ ಇತಿ ಗೋವಿಂದ. ವೇದಗಳನ್ನು ತಿಳಿದವರು ಯಾರು? ವೇದ ಪಾರಾಯಣ ಮಾಡಲಿಕ್ಕೇನೆ ಬರುವುದಿಲ್ಲ ಮೊದಲು. ಇನ್ನು ವೇದ ತಿಳಿಯೋದೇನು ಬಂತು?
ಹಾಗಿರುವಾಗ ಗಾವಿಂದ ತೀತಿ ಗೋವಿಂದ, ಸಕಲ ವೇದಗಳನ್ನ ತಿಳಿದವ ಒಬ್ಬನೇ ಯಾರು ಅಂದ್ರೆ ಆ ಗೋವಿಂದ, ಆ ಭಗವಂತ. ಆಚಾರ್ಯರು ಹೇಳ್ತಾರೆ, ಮಹಾಭಾರತವನ್ನು ತಿಳಿದವರು ಯಾರು? ಬ್ರಹ್ಮಾಪಿ ತನ್ನ ಜಾನಾತಿ, ಬ್ರಹ್ಮದೇವರು ಕೂಡ ಮಹಾಭಾರತವನ್ನು ಸಂಪೂರ್ಣವಾಗಿ ತಿಳಿದಿಲ್ಲ, ಮತ್ತು ಗತಿ ಏನು? ಹಾಗಾದರೆ ಯಾರು ತಿಳಿದಾರೆ ಮಹಾಭಾರತವನ್ನ? ಸ್ವಯಂ ವ್ಯಾಸೋಹಿ ತದ್ವೇದ, ಅದನ್ನ ರಚನೆ ಮಾಡಿದ ವೇದವ್ಯಾಸರು ಮಾತ್ರ ಮಹಾಭಾರತವನ್ನು ಸಂಪೂರ್ಣವಾಗಿ ತಿಳಿದಿದ್ದಾರೆ. ಅಂದ ಮೇಲೆ ವೇದವನ್ನು ಸಂಪೂರ್ಣವಾಗಿ ತಿಳಿದವರು ಯಾರು? ಭಗವಂತನೇ. ವೇದ ಪ್ರತಿಪಾದ್ಯನಾದ ಪರಮಾತ್ಮನೊಬ್ಬನೇ ಅನಂತವಾದ ವೇದಗಳ ರಹಸ್ಯವನ್ನೇನು ಮಾಡಿದ್ದಾನೆ? ತಿಳಿದಿದ್ದಾನೆ. ಯಾಕೆ ಅಂದ್ರೆ ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನ ಮಹಿಮೆಯನ್ನು ಹೇಳುತ್ತವೆ. ಅದೇ ವೇದಗಳು ನಂತರ ಲಕ್ಷ್ಮೀ ಮಹಿಮೆಯನ್ನ, ಅನಂತರ ಬ್ರಹ್ಮವಾಯುದೇವರ ಮಹಿಮೆಯನ್ನ, ಅನಂತರ ಎಲ್ಲ ದೇವತೆಗಳ ಆಯಾಯ ದೇವತೆಗಳ ಮಹಿಮೆಯನ್ನ ಅದು ನಿರೂಪಣೆಯನ್ನ ಮಾಡ್ತಾ ಇದೆ. ಆದ್ದರಿಂದ ಗಾವಿಂದತೀತಿ ಚ ಗೋವಿಂದ ಎಂಬುದಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ವೇದಗಳನ್ನ ತಿಳಿದವ. ಆಮೇಲೆ ಗಾ ಅಂದ್ರೆ ಗೋವುಗಳು, ಆ ಗೋವುಗಳನ್ನೇನು ಮಾಡಿದವ? ಗೋಪಾಲಕನಾಗಿ ಅವತಾರವನ್ನು ಮಾಡಿ ಗೋವುಗಳನ್ನು ರಕ್ಷಣೆ ಮಾಡಿದ್ದಾನೆ. ಆದ್ದರಿಂದ ಭಗವಂತ ಗೋವಿಂದ ಶಬ್ದ ವಾಚ್ಯ. ಹಾಗಾಗಿ ಭಗವಂತನನ್ನ ಗೋವಿಂದ. ಆದ್ದರಿಂದ ಏನು? ಭಗವಂತ ಗೋವಿಂದ. ಗೋವರ್ಧನ ಪರ್ವತವನ್ನ ಎತ್ತಿದವ ಗೋವಿಂದ ನಮೋ, ಗೋವಿಂದ ನಮೋ, ಗೋವಿಂದ ನಮ ರಕ್ಷಿಸು. ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸು. ಪಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು. ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ, ಗೋವಿಂದ ನಮೋ, ಗೋವಿಂದ ನಮ ರಕ್ಷಿಸೋ. ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೋ. ಆದ್ದರಿಂದ ಭಗವಂತ ಗೋವಿಂದ ಎಂಬುದಾಗಿ ಗೋವಿಂದಾಯ ನಮೋ ನಮಃ. ಅಂತಹ ಗೋವರ್ಧನ ಪರ್ವತವನ್ನೇ ಎತ್ತಿಯಪ್ಪ, ಮತ್ತೆ ಏನು ಮಾಡು? ನಮ್ಮ ಪಾಪ ಎನ್ನುವ ಬೆಟ್ಟವನ್ನೂ ಎತ್ತಪ್ಪ. ಗೋವರ್ಧನ ಪರ್ವತವನ್ನೇ ಎತ್ತಿದಂತೆ ನಮ್ಮ ಪಾಪವನ್ನ ಎತ್ತಿ ನಮ್ಮನ್ನ ಪಾಪದಿಂದ ಏನು ಮಾಡು? ಉದ್ಧಾರವನ್ನ ಮಾಡು. ಆದ್ದರಿಂದ ಗೋವಿಂದಾಯ ನಮೋ ನಮಃ. ಶ್ವೇತ ವರಾಹ ಕಲ್ಪೇ ವೈವಸ್ವತ ಮನ್ವಂತರೆ ಅಂತ ಹೇಳ್ತೀವಿ. ಯಾಕೆ ಹೇಳಬೇಕು? ವರಾಹ ದೇವರನ್ನು ಸ್ಮರಣೆ ಮಾಡೋದಕ್ಕೂ ಸಂಕಲ್ಪಕ್ಕೂ ಏನು ಸಂಬಂಧ? ವರಾಹ ಸ್ವಾಮಿ ತಮ್ಮ ಕೋರೆದಾಡೆಯಿಂದ ಭೂಮಿಯನ್ನ ಮೇಲೆಕ್ಕೆತ್ತಿದ. ಹಾಗಾಗಿ ಆ ಭೂಮಿ ಮೇಲೆ ಇರತಕ್ಕಂತಹ ನಮ್ಮನ್ನ ಪಾಪದಿಂದ ಮೇಲೆತ್ತು ಅನ್ನೋದಕ್ಕೋಸ್ಕರವಾಗಿ ವರಾಹ ಕಲ್ಪೇ ಶ್ವೇತ ವರಾಹ ಕಲ್ಪೇ ವೈವಸ್ವತ ಮನ್ವಂತರೆ ಕಲಿಯುವಿಗೆ ಪ್ರಥಮ ಚರಣೆ ಅಂತ ಏನು ಮಾಡೋದು? ಸಂಕಲ್ಪವನ್ನು ಮಾಡುವುದು. ಆದ್ದರಿಂದ ಏನಾಯ್ತು ಇಲ್ಲಿ ತನಕ? ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಹೀಗೆ ಅನುಸಂಧಾನದಿಂದ ಗೋವಿಂದನ ಕೃಷ್ಣನ ನಾಮಸ್ಮರಣೆಯನ್ನ ಮಾಡಬೇಕು ಅಂತ. ಸರಿ, ನಾಮಸ್ಮರಣೆಯನ್ನ ಮಾಡಿದ್ಲು. ಆಗ ಕೃಷ್ಣ ಏನು ಮಾಡಿದ? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತು, ಅನ್ಯಥಾ ಕೃತ್ತು. ಅವನು ಮಾಡಬೇಕಾದರೆ ಬೇಕಾದ್ದನ್ನ ಮಾಡ್ತಾನೆ. ಆದ್ದರಿಂದ ಅಂತಹ ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತ ಕೇಳಿದ್ರೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜಗೋಪ ಕುಕ್ಷಿಂಗತಾತ್ತ ಚಕ್ರ ಮಾತುಶ್ಚ ಮೇಯ ಶರಣಂ ಗತಾಯಾಹ. ಪರೀಕ್ಷಿತ ಮಹಾರಾಜರು ಮುಂದೆ ಬೇಡ್ಕೊಳ್ತಾರೆ, ಯಾವ ನನ್ನ ತಾಯಿ ಗರ್ಭದಲ್ಲಿ ಇರುವಾಗಲೇನೆ ಕೃಷ್ಣ ಬಂದು ಏನು ಮಾಡಿದ? ಆತ್ತ ಚಕ್ರ, ಚಕ್ರ ಹಿಡ್ಕೊಂಡು ಒಳಗಡೆನೇ ಬಂದು ನನ್ನನ್ನೇನು ಮಾಡಿದ? ರಕ್ಷಣೆಯನ್ನು ಮಾಡಿದ. ಅಂತಹ ಪರಮಾತ್ಮನ ಕಥೆಯನ್ನ ಹೇಳಬೇಕು ಅಂತ. ಹಾಗಾಗಿ ಆ ಪರಮಾತ್ಮ ಆ ಪರೀಕ್ಷಿತನನ್ನ ರಕ್ಷಣೆ ಮಾಡಿದ್ದಾನೆ. ಸುತ್ತಲೂ ಯಾರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ನೋಡಿದ್ದಾನೆ. ಆದ್ದರಿಂದ ಪರೀಕ್ಷಿತ ವಿಷ್ಣುನಾಮಕನಾದ ಪರಮಾತ್ಮನಿಂದ ರಕ್ಷಿತನಾಗಿದ್ದಾನೆ. ಆದ್ದರಿಂದ ವಿಷ್ಣು ರಾತ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ. ಇಂತಹ ಪರೀಕ್ಷಿತ ಏನು ಮಾಡಿದ್ದಾನೆ ಅಂತ ಕೇಳಿದರೆ, ಪರೀಕ್ಷಿತ ರಾಜ್ಯಭಾರವನ್ನ ಮಾಡ್ತಾನೆ. ಪರೀಕ್ಷಿತ ರಾಜ್ಯಭಾರವನ್ನ ಮಾಡುವಾಗ ಏನಾಯಿತು? ಕಲಿಪ್ರವೇಶ ಆಯಿತು. ಕಲಿಪ್ರವೇಶ ಆಗಲೇ ಆಗಿದೆ. ಕಲಿಪ್ರವೇಶವಾಗ್ತಾ ಇದೆ. ಒಂದು ಎತ್ತು ಏನಾಗಿದೆ? ನಿಂತಿದೆ. ಆ ಎತ್ತಿಗೇನಿರಬೇಕು? 4 ಕಾಲಿರಬೇಕು. ಒಂದೇ ಕಾಲ ಮೇಲೆ. ನೀವು ಪ್ರತಿ ವರ್ಷ ಪಂಚಾಂಗ ಕೇಳ್ತೀರಿ ನೋಡ್ರಿ, ಯುಗಾದಿ ದಿವಸ
ಏನಂತ ಕೃತಯುಗ 4 ಪಾದ ಧರ್ಮ, ತ್ರೇತಾಯುಗ 3 ಪಾದ ಧರ್ಮ, ದ್ವಾಪರಯುಗ 2 ಪಾದ ಧರ್ಮ, ಕಲಿಯುಗ 1 ಪಾದ ಧರ್ಮ. ಅಂದ್ರೆ 1 ಪಾದದ ಮೇಲೆ ನಿಂತುಕೊಂಡಿದೆ ಅಂದ್ರೆ ಕಲಿಯುಗ ಪ್ರಾಪ್ತವಾಗ್ತಾ ಇದೆ ಅಂತ ಸೂಚನೆ ಅದು. ಅದಕ್ಕೋಸ್ಕರವಾಗಿ ಅಂತಹ ಆ 1 ಪಾದದ ಮೇಲೆ ನಿಂತುಕೊಂಡಿದೆ. ಅಂತಹ ಯಾವ ಕಲಿಯನ್ನ ಏನು ಮಾಡ್ತಾನೆ ಪರೀಕ್ಷಿತ ಮಹಾರಾಜ ನಿಗ್ರಹವನ್ನ ಮಾಡ್ತಾ ಇದ್ದಾನೆ. ನಿಗ್ರಹವನ್ನ ಮಾಡಿ ಅವನಿಗೆ ದ್ಯೂತಂ ಪಾನಂ ಮದ್ಯಂ ಸ್ತ್ರೀಯ ಸ್ಥಾನವನ್ನು ಕೊಡ್ತಾನೆ. ಸಾಲದ್ದು ಅನ್ನೋದಕ್ಕೆ ಬಂಗಾರದಲ್ಲಿ ಏನು ಮಾಡ್ತಾನೆ ಜಾಗವನ್ನು ಕೊಡ್ತಾ ಇದ್ದಾನೆ. ಜಾಗವನ್ನು ಕೊಟ್ಟು ಏನು ಮಾಡಿದ ಕಲಿಯನ್ನ ನಿಗ್ರಹ ಮಾಡಿದ. ಹೀಗೆ ಕಲಿಯನ್ನ ನಿಗ್ರಹ ಮಾಡಿದ ಆತ ಏನು ಮಾಡಿದ ಮತ್ತೊಮ್ಮೆ ಬೇಟೆಯಾಡ್ಲಿಕ್ಕೆ ಹೋದ. ಬೇಟೆಯಾಡ್ಲಿಕ್ಕೆ ಹೋದಾಗ ಏನಾಯಿತು ಶಮೀಕರ ಆಶ್ರಮವನ್ನು ಪ್ರವೇಶ ಮಾಡ್ತಾನೆ. ಯಾಕೆ ಎಲ್ಲಿಲ್ಲದ ಬಾಯಾರಿಕೆ. ಅಲ್ಲಿ ಸೂತ್ರ ಹೇಳುವಾಗ ಅವನಿಗೆ ಅವತ್ತು ಎಲ್ಲಿಲ್ಲದ ಬಾಯಾರಿಕೆ ಆಯಿತು. ಹಾಗಾಗಿ ಎಲ್ಲಿಲ್ಲದ ಬಾಯಾರಿಕೆ ಆಗಿ ಅವನೇನು ಮಾಡಿದ ಅಂತ ಕೇಳಿದರೆ ನೀರನ್ನ ಹುಡುಕಿದರೆ ಎಲ್ಲೂ ಸಿಗಲಿಲ್ಲ. ಆದರೆ ಪಕ್ಕ ಒಂದು ಆಶ್ರಮ ಇತ್ತು. ಆಶ್ರಮಕ್ಕೆ ಹೋದ. ಯಾರ ಆಶ್ರಮ? ಶಮೀಕ ಎನ್ನುವ ಋಷಿಗಳ ಆಶ್ರಮ. ಆ ಶಮೀಕ ಋಷಿಗಳು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಾರೆ. ಅಂದ್ರೆ ಯಾರು ಬಂದ್ರು, ಯಾರು ಬಿಟ್ರು, ಯಾರು ಹೋದ್ರು ಯಾವುದು ಗೊತ್ತಾಗಲ್ಲ. ಅಂತಹ ಅವಸ್ಥೆ ಯಾವುದು ಅಂದ್ರೆ ಆ ಅಸಂಪ್ರಜ್ಞಾತ ಸಮಾಧಿ. ಆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಇರೋದರಿಂದ ಏನಾಯಿತು ಅಂತ ಕೇಳಿದ್ರೆ ಬಂದದ್ದು ಬೇಡಿದ್ದು ಗೊತ್ತಾಗಲಿಲ್ಲ. ಆವಾಗ ಪರೀಕ್ಷಿತ ಅಂದುಕೊಂಡ ಇವರು ನಿಜವಾಗಿಯೂ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೋ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರೋರ ಹಾಗೆ ನಟನೆ ಮಾಡ್ತಾ ಇದ್ದಾರೋ ಅಂತ ಪರೀಕ್ಷೆ ಮಾಡಬೇಕು ಅನ್ನುವ ಭಾವನೆ ಬಂತು. ಹಾಗಾಗಿ ಏನು ಮಾಡಿದ ಕಾಲನಿಯಾಮಕ ಪರಮಾತ್ಮನ ಸಂಕಲ್ಪದಂತೆ ಅಲ್ಲೇ ಒಂದು ಸರ್ಪ ಸತ್ತು ಬಿದ್ದಿತ್ತು. ಅದನ್ನೇನು ಮಾಡಿದ ಕೈಯಿಂದ ಮುಟ್ಲಿಲ್ಲ. ತನಗೆ ಕೈಯಿಂದ ಮುಟ್ಲಿಕ್ಕೆ ಹೇಸಿಗೆ ಆಗ್ತಾ ಇದೆ. ಬಿಲ್ಲಿನ ತುದಿಯಿಂದ ಅದನ್ನ ಎತ್ತಿ ಏನು ಮಾಡಿದ ಹಾರ ಹಾಕಬೇಕಾದ ಕೊರಳಿಗೆ ಹಾವನ್ನ ಹಾಕಿದ. ಹಾವು ಹಾಕಿದ. ಅವಾಗೇನಾಯಿತು ಅವರಿಗೆ ಎಚ್ಚರ ಆಗಲಿಲ್ಲ. ಹಾವನ್ನ ಹಾಕಿದ್ರೆ ಎಚ್ಚರ ಆಗ್ತದೆ ಅಂತ ಅನ್ಕೊಂಡಿದ್ದ. ಎಚ್ಚರ ಆಗಲಿಲ್ಲ. ಅವಾಗೇನು ಮಾಡಿದ ಅಯ್ಯೋ ಹಾಗಾದರೆ ಇವರು ನಿಜವಾಗಿಯೂ ಕೂಡ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ ಅಂತಂದುಕೊಂಡು ಏನು ಮಾಡಿದ ಹೊರಟೇ ಬಿಟ್ಟ. ಹೊರಟಾಗ ದಾರಿಯಲ್ಲಿ ಅಂದ್ಕೊಂಡು ಅಯ್ಯೋ ಎಂತಹ ಕೆಲಸ ಮಾಡಿದೆ. ಯಾವ ಋಷಿಗಳು ತಪಸ್ಸು ಮಾಡಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಜಗತ್ತಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಅಂತಹ ಋಷಿ ಮುನಿಗಳಿಗೆ ನಾನು ಅಪಚಾರವನ್ನು ಮಾಡಿದೆ. ಒಂದು ಬಾಯಾರಿಕೆಯನ್ನು ನಾನು ತಡೆದುಕೊಳ್ಳಲಿಲ್ಲ. ಇದಕ್ಕೆ ನನಗೆ ಯಾವ ಶಿಕ್ಷೆ ಬಂದರೂ ಕೂಡ ಅನುಭೋಗವನ್ನು ಮಾಡುತ್ತೇನೆ ಅಂತ ಸಿದ್ಧನಾಗ್ತಾನೆ. ಜ್ಞಾನಿಗಳು ಭಗವಂತನ ಭಕ್ತರು ಜೀವನದಲ್ಲಿ ಪ್ರಾಯ ತಪ್ಪು ಮಾಡುವುದಿಲ್ಲ. ತಪ್ಪು ಮಾಡಿದರೆ ಬಹುಬೇಗನೆ ತಿದ್ದಿಕೊಳ್ತಾರೆ. ಇದು ಭಗವಂತನ ಭಕ್ತರ ಲಕ್ಷಣ. ಭಕ್ತರಲ್ಲದೇ ಇರುವವರು ಜೀವಮಾನೀಡಿ ತಪ್ಪು ಮಾಡ್ತಾನೆ ಇರ್ತಾರೆ. ಯಾರಾದರೂ ನೀವು ತಪ್ಪು ಮಾಡಿದರೆ ನಾನು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ನಾನು ಮಾಡಿದ್ದು ಪಾಪ ಅಲ್ಲ, ನೀವೇ ಪಾಪಿಗಳು ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ ನಾವೇ ಪಾಪಿಗಳು, ಸರಿನಾ? ಹಾಗಾಗಿ ಪರೀಕ್ಷಿತ ಮಹಾರಾಜರು ಹೊರಟು ಹೋಗಿದ್ದಾರೆ. ಸರಿ, ಏನಾಯಿತು? ಪರೀಕ್ಷಿತ ಮಹಾರಾಜರಿಗೆ ನೆರಳಿಕೆ ಆಯಿತು, ಹೊರಟೋದ್ರು. ಆಮೇಲೆ ಆ ವಿಷಯ ಯಾರಿಗೆ ಗೊತ್ತಾಯಿತು? ಅವರ ಮಗನಾಗಿರ್ತಕ್ಕಂತಹ ಶೃಂಗಿ, ಗಾಯತ್ರಿ ಮಂತ್ರದ ಸಿದ್ಧಿ ಇರುವವ. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಸ್ಮೃತಃ. ಗಾಯತ್ರಿ ಮಂತ್ರದ ಸಿದ್ಧಿ ಇರುವಂತಹ ಶೃಂಗಿ ಗೊತ್ತಾಯಿತು. ಗೊತ್ತಾಗಿ ಇತಃ ಲಂಘಿತ ಮರ್ಯಾದ ಯತ್ತಕ್ಷಕಃ ಸಪ್ತಮೇಹನಿ. ಯಾವ ನನ್ನ ತಂದೆಯ ಕೊರಳಿಗೆ ಹಾವನ್ನ ಹಾಕಿ ಅವಮಾನವನ್ನು ಮಾಡಿದ್ದಾನೆ ಅವನೇನಾಗಬೇಕು? ತಕ್ಷಕ ಕಚ್ಚಿ 7 ದಿವಸಕ್ಕೆ ಮೃತನಾಗಬೇಕು ಅಂತ ವಾಗ್ವಜ್ರಂ ವಿಸಸರ್ಜ ಶಾಪವನ್ನು ಕೊಟ್ಟುಬಿಟ್ಟ. ಆಮೇಲೆ ರೋದನವನ್ನು ಮಾಡ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಅವರ ಅಸಂಪ್ರಜ್ಞಾತ ಸಮಾಧಿಯ ಸಮಯ ಮುಗಿದಿದೆ. ಎಲ್ಲ ವಿಷಯ ಗೊತ್ತಾಯಿತು. ಗೊತ್ತಾಗಿ ಶಮೀಕರು ಹೇಳ್ತಾರೆ, ಎಂತಹ ಕೆಲಸ ಮಾಡಿದ ಕೂಸು. ಯಾಕೆಂದ್ರೆ ನಾವು ಬಹಳ ಕಷ್ಟಪಟ್ಟು ಗಳಿಸಿದ ಪುಣ್ಯವನ್ನ ಕೋಪ, ತಾಪ, ಶಾಪ ಇವುಗಳನ್ನು ಕೊಡೋದರ ಮೂಲಕವಾಗಿ ಕಳೆದುಕೊಂಡು ಬಿಡ್ತೇವೆ. ಹಾಗಾಗಿ ನಾವೇನು ಮಾಡಬಾರ್ದು ಅಂತ ಕೇಳಿದ್ರೆ ಯಾರಿಗೂ ಕೋಪ, ತಾಪ, ಶಾಪಾದಿಗಳನ್ನ ಮಾಡಬಾರ್ದು. ಅದೆಲ್ಲ ನಿರ್ಣಯವನ್ನ ಮಾಡುವವ ಯಾರು? ಭಗವಂತ. ಹಾಗಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಮಗುವನ್ನ ಸಮಾಧಾನ ಮಾಡಿ ಪರೀಕ್ಷಿತ ಮಹಾರಾಜನಿಗೆ ಇದು ವಿಷಯ ಗೊತ್ತಾಗಬೇಕು. ಯಾಕೆಂದ್ರೆ ವಿಷಯ ಗೊತ್ತಾಗಲಿಲ್ಲ ಅಂತಾದ್ರೆ ಸಾಧನೆ ಮಾಡಿಕೊಳ್ಳೋದು ಹೇಗೆ? ಅದಕ್ಕೋಸ್ಕರವಾಗಿ
ಆ ಮಹಾನುಭಾವರಾದ ಶಮೀಕರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಗೌರಮುಖ ಅನ್ನೋ ಶಿಷ್ಯ, ಆ ಶಿಷ್ಯನ ಮೂಲಕವಾಗಿ ಅರಮನೆಗೆ ವಾರ್ತೆಯನ್ನ ಕಳಿಸ್ತಾ ಇದ್ದಾರೆ. ಆ ಶಿಷ್ಯ ಬಂದು ಏನು ಮಾಡಿದ ಅಂತ ಕೇಳಿದ್ರೆ, ವಾರ್ತೆಯನ್ನ ಹೇಳಿದ ಕೂಡಲೇ ಪರೀಕ್ಷಿತ ಮಹಾರಾಜರಿಗೆ ಪ್ರತಿಯಾಗಿ ಶಾಪವನ್ನು ಕೊಡುವ ಸಾಮರ್ಥ್ಯ ಇತ್ತು. ಶಾಪವನ್ನು ಕೊಳ್ಳಿಲ್ಲ, ಎರಡೂ ಬೊಗಸೆ ಒಟ್ಟಿ ಏನು ಮಾಡ್ತಾರೆ, ಶಾಪವನ್ನು ಸ್ವೀಕಾರ ಮಾಡ್ತಾರೆ. ಇನ್ನು ತಡ ಮಾಡೋದು ಬೇಡ ಅಂತ ಹೇಳಿ ಈ ಒಂದು ವಾರವನ್ನ ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಪರೀಕ್ಷಿತ ಮಹಾರಾಜರ ಹಾರ ಕೇವರ ಕವಚ ಕಿರೀಟ ಕುಂಡಲಗಳನ್ನ ವಿಸರ್ಜನೆಯನ್ನು ಮಾಡಿದರು, ಪೀತಾಂಬರವನ್ನ ವಿಸರ್ಜನೆಯನ್ನು ಮಾಡಿದರು, ನಾರಮಣಿಯನ್ನ ಉಟ್ಟುಕೊಂಡೇನು ಮಾಡಿದ್ರು ಅಂತ ಕೇಳಿದ್ರೆ ಗಂಗಾ ತಟಕ್ಕೆ ಏನು ಮಾಡ್ತಾರೆ, ಹೊರಡ್ತಾ ಇದ್ದಾರೆ. ಎಂತಹ ಗಂಗಾ ತಟರಿ, ಯಾವುದೋ ನೀರಲ್ಲ, ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ, ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಅಲ್ಲಿ ಒಣಗುವವು ಎಷ್ಟು. ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಅಲ್ಲೇ ಒಣಗ್ತಾವ, ಅಲ್ಲೇ ಹುಟ್ಟತಾವ, ಅಲ್ಲೇ ಒಣಗುತ್ತಾವ, ಅಲ್ಲೇ ಮುಗಿತಲ್ಲಿ ಕಥಿ. ಆದರೆ ಅಲ್ಲಿ ಶಿವನ ಶಿರದಟ್ಟಿ ಮೆಟ್ಟಿ ಪಾವಿತ್ರ್ಯ ಪಡೆದವರು ಯಾರೋ. ಆದರೆ ಯಾವ ನದಿ ಪರಮ ಶಿವನ ಶಿರದಟ್ಟಿ ಆ ರುದ್ರದೇವರ ತಲೆಯ ಮೇಲೆ ಏರಿ ಗಂಗೆ ಅಂತನಿಸ್ಕೊಂಡು ಅಲ್ಲಿ ಶಿವನ ಶಿರದಟ್ಟಿ ಮೆಟ್ಟಿ ಪರನ ಪಾವಿತ್ರ್ಯ ಪಡೆದವರು ಯಾರು. ಆ ಪರಮಾತ್ಮನ ಪಾದದಿಂದ ಅವತಾರವನ್ನ ಮಾಡಿರ್ತಕ್ಕಂತಹ ಅವಳು ರುದ್ರದೇವರ ತಲೆಯ ಮೇಲೆ ಮೆಟ್ಟಿ ನಿಂತವಳು ಏನ್ ಮಾಡಿದ್ಲು, ಹಾವ ತುಳಿದ ತುಳಸಿಯ ತಳೆದ ಹರಿಚರಣ ತೊಳೆದ ತಾಯಿ, ಯಾರಿಗೆಂದು ಹೋಲಿಸಲಿ ನಿನ್ನ ಕಾಯಿ. ಯಮನ ದೂತರು ಓಡಿದರಂತೆ, ದಿಗ್ದಿಗಂತ ಓಡಿದರು, ಹೆಣಗಳ ಅರಸರು ಓಡಿದರು, ಆದರೆ ಒಂದು ಹೆಣ ಸಿಗಲಿಲ್ಲ. ಯಾಕೆ? ಮಾತೆ ನಿನ್ನ ಕತೆ, ಮಾತೆ ಗಂಗಾ ಅಂತ ಹೇಳಿದ್ರೆ ಸಾಕು, ಎಲ್ಲಾರು ವಿಷ್ಣು ಲೋಕಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಗನ್ನಾಥ ಗಂಗಾಲಹರಿಯಲ್ಲಿ ವರ್ಣನೆ ಮಾಡ್ತಾನೆ. ಅಂತಹ ಗಂಗಾ ತಟಕ್ಕೆ ಪ್ರಾಯೋಪವೇಶಕ್ಕೆ ಒಂದು ವಾರ ಪ್ರಾಯೋಪವೇಶದಿಂದ ಇರಬೇಕು ಅಂತ ಏನು ಮಾಡ್ತಾನೆ ಪರೀಕ್ಷಿತ ಮಹಾರಾಜ ಹೊರಡ್ತಾನೆ. ಇದು ನಮಗೆ ತಿಳಿಸಬೇಕಾದ ತತ್ವ. ಏನು ಅಂದರೆ ಶಾಪ ಬಂತು, ವ್ಯರ್ಥ ಮಾಡಿಕೊಳ್ಳಿಲ್ಲ, ಪ್ರತಿಯಾದ ಶಾಪವನ್ನು ಕೊಳ್ಳಿಲ್ಲ, ಒಂದು ವಾರವನ್ನ ನಾವು ಸಾರ್ಥಕವನ್ನಾಗಿ ಮಾಡಿಕೊಳ್ಳಬೇಕು ಅಂತ ಪರೀಕ್ಷಿತ ಮಹಾರಾಜರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಭೋಗ ಭಾಗ್ಯ ಎಲ್ಲವನ್ನು ತಿರಸ್ಕಾರ ಮಾಡಿದ್ದಾರೆ. ಗಂಗಾ ತಟಕ್ಕೆ ಹೋಗಿದ್ದಾರೆ. ಅತ್ರಿಹಿ ಚವರಃ ಭರದ್ವಾಜ ಅರಿಷ್ಟನೇಮಿ ಭೃಗುರಂಗಿರಾಶ್ಚ, ಸಾವಿರ ಜನ ಋಷಿಮುನಿಗಳೆಲ್ಲ ಏನಾಗಿದ್ದಾರೆ, ಬಂದಿದ್ದಾರೆ. ಯಾಕೆ ಬಂದ್ರಿ ಅವರು? 4ನೇ ತಾರೀಕಿನ ಬದಲು 5ನೇ ತಾರೀಕು ಪುರಾಣ ಆರಂಭ ಆಗತ್ತೆ ಅಂತ ಯಾರಾದರೂ ಮೆಸೇಜ್ ಹಾಕಿದ್ರ? ಓಹೋ, ಇವತ್ತು ಶುಕಾಚಾರ್ಯರು ಬರ್ತಾರೆ, ಭಾದ್ರಪದ ಶುಕ್ಲ ನವಮಿಯಿಂದ ಹುಣ್ಣಿಮೆ ತನಕ ಅವರೆಲ್ಲ ಶುಕಾಚಾರ್ಯರು ಭಾಗವತ ಹೇಳ್ತಾರೆ ಅಂತ ಋಷಿಗಳು, ಯಾಕೆಂದ್ರೆ ಸಾವಿರ ಸಂಖ್ಯೆ ಋಷಿಗಳೆಲ್ಲ ಬಂದ್ದಾರೆ. ಯಾಕೆ ಬಂದರು ಅಂತ ಕೇಳಿದ್ರೆ, ಕಾಲಜ್ಞರಾದ ಋಷಿಗಳು ಪರೀಕ್ಷಿತ ಮಹಾರಾಜ ಅವತಾರ ಮಾಡುವ ಮೊದಲೇ ತಿಳ್ಕೊಂಡಿದ್ದಾರೆ. ಪರೀಕ್ಷಿತ ಮಹಾರಾಜ ಅವತಾರ ಮಾಡುತ್ತಾನೆ, ಇವನಿಗೆ ಇಂತಹ ದಿವಸ ಶಾಪ ಬರ್ತದೆ, ಅವನ ನೇತು ಗುರುಗಳಾದ ಶುಕಾಚಾರ್ಯರು ಬರ್ತಾರೆ, ಅವನಿಗೆ ಭಾಗವತ ಉಪದೇಶ ಮಾಡ್ತಾರೆ ಅಂತ ಮೊದಲೇ ತಿಳ್ಕೊಂಡಿದ್ದಾರೆ. ಅನ್ನೋದಕ್ಕೋಸ್ಕರವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿ ದಿವಸ ಎಲ್ಲಾ ಋಷಿಗಳು ಕೂಡ ಏನಾಗಿದ್ದಾರೆ, ಬಂದಿದ್ದಾರೆ, ಸೇರಿಕೊಂಡಿದ್ದಾರೆ. ಎಲ್ಲರೂ ಬಂದರು, ಉಪದೇಶ ಮಾಡೋರು ಬರಬೇಕಲ್ಲ. ಹಾಗಾಗಿ ತತ್ರ ಭವತ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾಮಟ ಮನೋನಪೇಕ್ಷ ಅಲಕ್ಷ್ಯ ಲಿಂಗೋ ನಿಜಲಾಭತುಷ್ಟ ಋತೈಶ್ಚ ಬಾಲೈರವಧೂತ ವೇಷ. ಇಂತಹ ರುದ್ರಾವತಾರಿಗಳಾದ ಶುಕಾಚಾರ್ಯರೇನಾಗಿದ್ದಾರೆ, ಬಂದಿದ್ದಾರೆ. ಮಹಾನುಭಾವರು ಯಾರು? ರುದ್ರಾವತಾರಿಗಳು. ಯಾವ ರುದ್ರಾವತಾರಿಗಳ್ರಿ? ಅಂತಹ ಮಹಾನುಭಾವರು. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತಪ್ರದ ಕರುಣಿ ಶಮಗೆ ಸದಾ ಸುಮಂಗಳವ. ಏನು ಮಹಿಮೆ! ಒಂದು ಕಣ್ಣಲ್ಲಿ ಸೂರ್ಯ, ಇನ್ನೊಂದು ಕಣ್ಣಲ್ಲಿ ಚಂದ್ರ, ಇನ್ನೊಂದು ಕಣ್ಣಲ್ಲಿ ಅಗ್ನಿ.
ಇಂತಹ ತ್ರಿನೇತ್ರ ಎನಿಸಿದ ಮಹಾದೇವರು ಏನ್ ಹೇಳಬೇಕಲ್ಲಿ? ಸೋಮ ಸೂರ್ಯ ಅನಲ ವಿಲೋಚನ. ಸೋಮ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಸೂರ್ಯ, ಅನಲ ಅಂದ್ರೆ ಅಗ್ನಿ. ಹೀಗೆ ಹೇಳಬೇಕು, ಅದನ್ನ ಹೀಗೆ ಹೇಳಬಾರದು. ಸೋಮ ಸೂರ್ಯ ನಳ ವಿಲೋಚನ. ಏನ್ ನಳ ವಿಲೋಚನ? ಯಾವ ನಳ ತರಬೇಕಲ್ಲಿ? ಹಂಗೆಲ್ಲ ಹೇಳಬಾರದು, ಸರಿನಾ? ಹಾಗಾಗಿ ಅಂತಹ ಮಹಾರುದ್ರ ದೇವತಾರಿಗಳಾದ ಶುಕಾಚಾರ್ಯರು ಬಂದಿದ್ದಾರೆ. ಬಂದಾಗ ಅವರ ದಿವ್ಯವಾದ ದೇಹದ ಲಕ್ಷಣ, ವಾಯುದೇವರ ದೇಹದ ಲಕ್ಷಣ 32 ಸಲ್ಲಕ್ಷಣ, ರುದ್ರದೇವರ ದೇಹದ ಲಕ್ಷಣ 28 ಸಲ್ಲಕ್ಷಣಗಳಿಂದ ಯುಕ್ತವಾದ ಸ್ಫಟಿಕ ಮಣಿಯಂತೆ ವಿರಾಜಮಾನವಾಗಿರತಕ್ಕಂತಹ ಶರೀರ, ಅಂತಹ ಶರೀರದಿಂದ ಯುಕ್ತವಾದ ಶುಕಾಚಾರ್ಯರು ಬಂದಾಗ ಎಲ್ಲ ಋಷಿಗಳು ಅವರ ದೇಹದ ಲಕ್ಷಣ, ಅವರ ದಿವ್ಯವಾದ ತೇಜಸ್ಸು ನೋಡಿ ಇವರೇ ಶುಕಾಚಾರ್ಯರು ಅಂತ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಆವಾಗ ಪರೀಕ್ಷಿತ ಮಹಾರಾಜನು ಕೂಡ ಅವರಿಗೆ ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನು ಕೊಟ್ಟು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ಕಿಂ ಶ್ರೋತವ್ಯ ಮತೋ ಜಾಪೋ ನೃಭಿಸ್ಸದ. ಯಾವುದನ್ನು ಕೇಳಬೇಕು, ಯಾವುದನ್ನು ಶ್ರವಣ ಮಾಡಬೇಕು, ಯಾವುದನ್ನು ಕೇಳೋದರಿಂದ ನನ್ನ ಜನ್ಮ ಸಾರ್ಥಕವಾಗ್ತಾ ಇದೆ, ಅದು ನನಗೆ ಇರೋದು ಒಂದೇ ಒಂದು ವಾರ ಇದೆ, ಯಾವುದನ್ನು ಕೇಳೋದರಿಂದ ಸಾರ್ಥಕವಾಗ್ತದೆ ಅಂತ ಹೇಳಿದಾಗ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಏನಪ್ಪ? ಶ್ರೋತವ್ಯ ಮತೋ ಜಾಪ್ಯಂ ಕಿಂ ನೃಭಿಸ್ಸದ ಶ್ರೋತವ್ಯೋ ಮಂತವ್ಯೋ ನಿಧಿದಾಸಿತವ್ಯ ಎಂಬುದಾಗಿ ವರೀಯ ನೇಷತೆ ಪ್ರಶ್ನ ಕೃತೋ ಲೋಪಹಿತ ನೃಪ. ನೀನು ಕೇಳಿದ ಪ್ರಶ್ನೆ ನಿನಗೆ ಮಾತ್ರ ಅಲ್ಲಪ್ಪ, ಇಡೀ ಜಗತ್ತಿಗೆ ಹಿತವಾದ ಪ್ರಶ್ನೆಯನ್ನ ನೀನು ಕೇಳಿದ್ದೀಯಾ. ಆದ್ದರಿಂದ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತ ಮಾತ್ಮತತ್ವಂ ಗ್ರಹೇಶು ಗ್ರಹಮೇ ದಿನಾಂ ನಿದ್ರೆಯ ನೇತೇನಕ್ತಂ ಯವಾಯೇನ ನಮೋ ವಯಃ ದಿವಾಚಾರ್ತೇಹ ರಾಜನ್ ಕುಟುಂಬ ಭರಣೇ ನಮ ಎಂಬುದಾಗಿ ಶುಕಾಚಾರ್ಯರು ಉಪದೇಶವನ್ನು ಆರಂಭ ಮಾಡ್ತಾರೆ. ಹಾಗಾಗಿ ಏನಾಯಿತು? ಪರೀಕ್ಷಿತ ಮಹಾರಾಜನಿಗೆ ನೀರಡಿಕೆಯಾದದ್ದರಿಂದ ಜಗತ್ತಿಗೆ ಭಾಗವತ ಸಿಕ್ತು. ದೊಂಡೋ ರಘುನಾಥನಿಗೆ ನೀರಡಿಕೆ ಆಯಿತು. ಭೀಮಾ ನದಿಗೆ ಕುದುರೆ ಮೇಲಿಂದ ಬಾಗಿ ಏನು ಮಾಡಿದ? ನೀರನ್ನು ಕುಡಿದ. ಭೀಮಾ ನದಿ ಅಲ್ಲ, ಭೀಮ ಶಾಸ್ತ್ರಕ್ಕೆ ಬಾಯಿ ಹಚ್ಚಿದ, ಮತ್ವ ಶಾಸ್ತ್ರಕ್ಕೆ ಬಾಯಿ ಹಚ್ಚಿದ. ಹಾಗಾಗಿ ದೊಂಡೋ ರಘುನಾಥನಿಗೆ ನೀರಡಿಕೆಯಾದದ್ದರಿಂದ ಜಗತ್ತಿಗೆ ನ್ಯಾಯ ಸುಧಾ ಸಿಕ್ತು. ಯಾರಿಗೆ? ಯವನಾಶ್ವ ಮಹಾರಾಜನಿಗೆ ನೀರಡಿಕೆಯಾಯಿತು. ರಾತ್ರೋರಾತ್ರಿ ಕಮಂಡಲ್ ನೀರನ್ನು ಕುಡಿದ. ಹಾಗಾಗಿ ಯವನಾಶ್ವನಿಗೆ ಯಾರು ಸಿಕ್ಕರು ಹೇಳಿದ್ರೆ ಮಾಂಧಾತೃ ಎನ್ನುವ ಚಕ್ರವರ್ತಿ ಸಿಕ್ಕ. ಇಡೀ ಚಕ್ರವರ್ತಿಗಳಲ್ಲಿ ಮೊದಲನೇ ಚಕ್ರವರ್ತಿ ಮಾಂಧಾತೋ ನೌಶಂಬರೀಶ ಸಗರೋ ಅಂತ ಹೇಳುವಾಗ ನಮಗೆ ನೀರಡಿಕೆಯಾದೋದ್ರಿಂದ ಏನು 2 ಏಕಾದಶಿ ನೀರಡಿಕೆ ಆಗ್ತದೆ, ಸರಿನಾ? ಹಾಗಾಗಿ ಇಂತಹ ಒಂದು ಮಹತ್ವವನ್ನ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಸತ್ರಾಜಿತ ರಾಜನಿಗೆ ಮಗಳು ಯಾರು ಅಂದ್ರೆ ಸತ್ಯಭಾಮೆ. ಆಗಲೇ ಹೇಳಿದ ಹಾಗೆ ಅವಳನ್ನ ಮದುವೆಯಾಗಬೇಕು ಅಂತ 3 ಜನ ಕಣ್ಣು ಹಾಕಿದ್ದಾರೆ. ಹಾಗಿರುವಾಗ ಏನಾಯಿತು ಅಂದ್ರೆ, ಒಮ್ಮೆ ಆ ಸತ್ರಾಜಿತನಿಗೂ ಸೂರ್ಯನಿಗೂ ಬಹಳ ಸ್ನೇಹ. ಆದ್ದರಿಂದ ಸೂರ್ಯ ಒಂದು ಮೂರ್ತ ರೂಪದಿಂದ ಬಂದು ಸಾಯಂಕಾಲ ಸೂರ್ಯಾಸ್ತ ಆದಾಗ ಸೂರ್ಯ ಹಾಗೂ ಸತ್ರಾಜಿತ್ ಇಬ್ಬರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾತುಕತೆಯನ್ನ ಮಾಡ್ತಾರೆ. ಹೀಗಿರುವಾಗ ಕಾಲ ಕಳೀತು. ಒಂದು ದಿವಸ ಸೂರ್ಯ ಬಂದಾಗ ಸತ್ರಾಜಿತನಿಗೆ ನೋಡ್ಲಿಕ್ಕಾಗಲಿಲ್ಲ. ಯಾಕೆ ಅಂದ್ರೆ ದಿವ್ಯವಾದ ಮಣಿಯನ್ನ ಧಾರಣೆ ಮಾಡಿಕೊಂಡು ಬಂದಿದ್ದ. ಹಾಗಾಗಿ ಆ ಮಣಿಯ ಕಾಂತಿಯಿಂದ ಸತ್ರಾಜಿತನಿಗೆ ಸೂರ್ಯನನ್ನ ನೋಡ್ಲಿಕ್ಕಾಗಲಿಲ್ಲ. ಕೊನೆಗೆ ಏನಾಯಿತು ಅಂದ್ರೆ, ಸತ್ರಾಜಿತನ ಅಪೇಕ್ಷೆಯಂತೆ ತಮ್ಮಿಬ್ಬರ ಸ್ನೇಹದ ಗುರುತಾಗಿ ಸೂರ್ಯ ಶಮಂತಕ ಮಣಿಯನ್ನ ಏನು ಮಾಡಿದ ಅಂತ ಕೇಳಿದ್ರೆ ಅವನಿಗೆ ಕೊಟ್ಟ, ಸತ್ರಾಜಿತನಿಗೆ ಕೊಟ್ಟ. ಸತ್ರಾಜಿತ್ ಅದನ್ನು ಹಾಕೊಂಡು ಅರಮನೆ ಪ್ರವೇಶ ಮಾಡಿದರೆ ಇಂದ್ರನೋ ಉಪೇಂದ್ರನೋ ಚಂದ್ರನೋ ಸೂರ್ಯನೋ ಅಗ್ನಿಯೋ ಬಂದಾನೆ ಅಂತ ಎಲ್ಲರೂ ಗಾಬರಿ ಆಗ್ತಾರೆ. ಸರಿ, ಸತ್ರಾಜಿತ್ ಏನು ಮಾಡಿದ? ಅದನ್ನು ಭದ್ರವಾಗಿ ಇಟ್ಟಾಗ ಒಂದು ದಿವಸ ಏನಾಯಿತು, ಸತ್ರಾಜಿತನ ತಮ್ಮ ಪ್ರಸೇನ ಆ ಮಣಿಯನ್ನು ಹಾಕ್ಕೊಂಡು ಬೇಟೆಗೆ ಅಂತ ಹೋದ. ಬೇಟೆಗೆ ಅಂತ ಹೋದಾಗ ಏನಾಯ್ತು ಅಂದ್ರೆ, ಕಾಡು ಬೇರೆ, ಕಾಡಿನಲ್ಲಿ ಏನ್ ಮಾಡ್ತು ಅಂದ್ರೆ ಸಿಂಹ ನೋಡ್ತು. ಸಿಂಹ ಏನ್ ಮಾಡ್ತು ಅಂದ್ರೆ ಪ್ರಸೇನ ಜೊತೆ ಯುದ್ಧ ಮಾಡಿ ಪ್ರಸೇನ ನನ್ನ ಸಿಂಹ ಕೊಂದು ಹಾಕಿ ಆ ಮಣಿಯನ್ನು ತಾನು ಹಾಕೊಂಡ್ಬಿಡ್ತು. ತಾನು ಹಾಕೊಂಡು ಏನ್ ಮಾಡ್ತು ಅಂದ್ರೆ ಹೊರಟು ಹೋದಾಗ ಒಂದು ಕರಡಿ ಬಂತು. ಕರಡಿಗೂ ಸಿಂಹಕ್ಕೂ ಯುದ್ಧವಾಯಿತು. ಕರಡಿ ಸಿಂಹನನ್ನು ಕೊಂದು ಹಾಕಿ ಆ ಮಣಿಯನ್ನು ತಾನು ಹಾಕೊಂಡು ಹೋಯ್ತು. ತಾನು ಹಾಕೊಂಡು ಗುಹೆ ಪ್ರವೇಶ ಮಾಡಿತು. ಸರಿ, ಇಷ್ಟಾದ ಮೇಲೆ ಏನಾಯ್ತು, ಬೇಟೆಗೆ ಹೋದ ಪ್ರಸೇನ ಬರಲಿಲ್ಲ.
ಅಂತ ಹುಡುಕಾಡಿದ್ರು. ಅವನು ಮೃತನಾಗಿದ್ದ. ಮಣಿ ಹುಡುಕಾಡಿದ್ರು, ಮಣಿನೂ ಸಿಗಲಿಲ್ಲ. ಆವಾಗ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಏನು ಅಂದ್ರೆ, ಮಣಿ ಹಾಕ್ಕೊಂಡು ಸತ್ರಾಜಿತು ಬಂದಾಗ ಕೃಷ್ಣನೂ ಕೇಳಿದ್ದ, ಈ ಮಣಿ ಚಂದ ಇದೆ ಕೊಡಪ್ಪ ಅಂತ. ಅವನೇ ಜಗನ್ಮಣಿ, ಅವನಿಗೆ ಯಾವ ಮಣಿ ಬೇಕು? ಮುಂದಿನ ಪ್ರಯೋಜನಕ್ಕೋಸ್ಕರವಾಗಿ ಕೃಷ್ಣ ಕೇಳಿದ್ದ. ಹಾಗಾಗಿ ಎಲ್ಲರೂ ಏನಲ್ಲಿಕ್ಕೆ ಶುರು ಮಾಡಿದ್ರು, ಮಣಿ ಆಸೆಗೋಸ್ಕರವಾಗಿ ಕೃಷ್ಣನೇ ಯಾಕೆ ಪ್ರಸೇನನನ್ನ ಕೊಂದಿರಬಾರದು ಅಂತ ಹೇಳಿ. ಹಾಗಾಗಿ ಕೃಷ್ಣ ಏನು ಮಾಡಿದ, ಯಾದವ ಪ್ರಮುಖರನ್ನ ಕರೆದುಕೊಂಡು ಹೋಗಿ ಏನು ಮಾಡಿದ, ಅಲ್ಲಿ ಹೋದ. ಪ್ರಸೇನನನ್ನ ನೋಡಿದ, ಅವ ಮೃತನಾಗಿದ್ದ. ಅಲ್ಲಿ ಮಣಿಯನ್ನು ಹುಡುಕಿದ, ಸಿಕ್ಕಲಿಲ್ಲ. ಸಿಂಹದ ಗುರುತು, ಹೆಜ್ಜೆ ಗುರುತು, ಅಲ್ಲಿ ನೋಡಿದ, ಸಿಂಹ ಮೃತವಾಗಿದೆ. ಆಮೇಲೆ ಕರಡಿ ಗುರುತು, ಕರಡಿ ಹೆಜ್ಜೆ ಗುರುತು, ಅದನ್ನು ಅನುಸರಣೆ ಮಾಡಿಕೊಂಡು ಮುಂದೆ ಹೋದ. ಒಂದು ಗುಹೆ, ಆ ಗುಹೆಯಲ್ಲಿ ಸಿಂಹ ಪ್ರಸೇನ ಮವಧಿ ಸಿಂಹೋ ಜಾಂಬವತಾಹತ ಸುಕುಮಾರಕ ಮಾರೋದಿ ತವೋಹೇಶ ಶಮಂತಕಃ ಎಂಬುದಾಗಿ. ಕೃಷ್ಣ ಏನು ಮಾಡಿದ, ಒಳಗಡೆ ಹೋದ, ಎಲ್ಲರನ್ನೂ ಹೊರಗಡೆ ನಿಲ್ಲಿಸಿದ. ಯಾಕೆಂದ್ರೆ ಇವೆಲ್ಲ ದೈವಿ ರಹಸ್ಯಗಳು. ಅದರಿಂದ 28 ದಿವಸ ಏನು ಮಾಡಿದ ಅಂತ ಕೇಳಿದ್ರೆ, ಯುದ್ಧವನ್ನ ಮಾಡಿದ. ಕೊನೆ ಗೊತ್ತಾಯ್ತು, ಅಯ್ಯೋ ನಾನು ಯಾರ ಜೊತೆ ಯುದ್ಧ ಮಾಡ್ತೀನಿ ಅಂತ ಗೊತ್ತಾಯ್ತು ಅವನಿಗೆ. ಆ ರಾಮ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ ಅಂತ ಜಾಂಬವತನಿಗೆ ಗೊತ್ತಾಗಿ, ಸ್ವಾಮಿ ತಪ್ಪಾಯಿತು, ಮಣಿ ಕೊಡ್ತೀನಿ ಕೊಡು ಅಂದ. 2 ಮಣಿ ಕೊಡ್ತೀನಿ ಅಂದ. ಯಾವುದೋ ಮಾರಾಯ 2 ಮಣಿ, ಒಂದು ಶಮಂತಕ ಮಣಿ, ಇನ್ನೊಂದು ನನ್ನ ಮಗಳಾದ ಕನ್ಯಾಮಣಿ. ಜಾಂಬವತಿಯನ್ನು ಕೊಡ್ತೀನಿ. ಮಾರಾಯ, ಈ ಮಣಿಯಿಂದ ಎಷ್ಟು ರಗಳೆ ಆಗಿದೆ, ಆದ್ದರಿಂದ ಬ್ಯಾಡ ಅಂತ. ಇಲ್ಲ, ನಾ ಸಂಕಲ್ಪ ಮಾಡೀನಿ, ತಗೊಂಡು ಹೋಗು ಅಂತ. ಹಾಗಾಗಿ ಕನ್ಯಾಮಣಿಯಾದ ಜಾಂಬವತಿ, ಆಮೇಲೆ ಶಮಂತಕ ಮಣಿ ಎರಡನ್ನೂ ತಗೊಂಡೇನು ಮಾಡಿದ, ಕೃಷ್ಣ ಪುರಪ್ರವೇಶ ಮಾಡಿದ. ಸತ್ರಾಜಿತನಿಗೆ ಗಾಬರಿ ಆಯಿತು. ಅಯ್ಯೋ ಕೃಷ್ಣ ತಪ್ಪು ಮಾಡಿದೆ, ಎಲ್ಲಾರ ಮಾತು ನಂಬಿ ನಾನು ನೀನೇ ಯಾಕೆ ಕದ್ದಿರಬಾರ್ದು ಅಂತ ನಾನು ಏನು ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ. ಆದ್ರಿಂದ ಯಾಕೆ ಕೃಷ್ಣ ಬಂದ್ಮೇಲೆ ಏನು ಮಾಡಿದ, ತಾನಿಟ್ಕೊಳ್ಳಿಲ್ಲ ಆ ಮಣಿ, ಸತ್ರಾಜಿತನ ಕೊಟ್ಟು ಬಿಟ್ಟ. ಹಾಗಾಗಿ ಸತ್ರಾಜಿತ ಹೇಳಿದ, ನಾನು 2 ಮಣಿ ಕೊಡ್ತೀನಿ ಅಂದ. ಸರಿ, ಶಮಂತಕ ಮಣಿಯನ್ನು ಕೊಡ್ತೇನೆ, ಸತ್ಯಭಾಮಿ ಎನ್ನುವ ನನ್ನ ಕನ್ಯೆಯನ್ನು ಕೊಡ್ತೇನೆ ಅಂತ. ಕೃಷ್ಣ ಅಂದ, ಒಂದ್ಯಾಕ 1000 ಕನ್ಯಾ ಕೊಡು, ನನ್ನ ಅವತಾರ ಕೃಷ್ಣಾವತಾರ ಇದಕ್ಕೋಸ್ಕರನೇ, ಈ ಶಮಂತಕ ಮಣಿ ಮಾತ್ರ ಬೇಡ ಅಂತ ಹೇಳಿದ. ಶಮಂತಕ ಮಣಿಯನ್ನ ತಾನೇ ಇಟ್ಟುಕೊಂಡ ಸತ್ರಾಜಿತ್ ಸತ್ಯಭಾಮೆಯನ್ನ ಪ್ರದಾನ ಮಾಡಿದ. ಆಮೇಲೆ ಶಮಂತಕ ಮಣಿ ಮೂಲಕವಾಗಿ ಮುಂದೆ ಗಲಾಟೆ ಆಗುತ್ತೆ. ಅದು ಅಕ್ರೂರನ ಹತ್ರ ಇರುತ್ತದೆ. ಅಕ್ರೂರು ಸಾವಿರಾರು ಯಜ್ಞಗಳನ್ನು ಮಾಡುತ್ತಾನೆ. ಆಮೇಲೆ ಒಂದು ದಿವಸ ಸಭೆಯಲ್ಲಿ ಕೃಷ್ಣ ಆ ಮಣಿಯನ್ನ ತಂದು ತೋರಿಸುವಂತ ಅಕ್ರೂರನಿಗೆ ಹೇಳಿದಾಗ ಅವನಿಗೂ ಅಷ್ಟೇ ಬೇಕಾಗಿರುತ್ತೆ. ಮಣಿಯನ್ನ ತಂದು ತೋರಿಸ್ತಾನೆ. ಆ ಮಣಿಯ ಮೂಲಕವಾದ ಆ ಕಥೆ ಮುಗಿಯುತ್ತೆ. ಇದನ್ನ ಶಮಂತಕ ಮಣಿಯ ಉಪಾಖ್ಯಾನವನ್ನ ಇವತ್ತು ಶ್ರವಣ ಮಾಡಬೇಕು. ನಮಗೆ 364 ದಿವಸ ಚಂದ್ರ ನೆನಪಾಗಂಗಿಲ್ರಿ, ಇವತ್ತೇ ಚಂದ್ರ ನೆನಪಾಗ್ತಾನೆ. ಯಾಕೆಂದ್ರೆ ಗಣಪತಿಯನ್ನ ನೋಡಿ ಚಂದ್ರ ಅಪಹಾಸವನ್ನ ಮಾಡ್ತಾನೆ. ಅಪಹಾಸವನ್ನ ಮಾಡಿದಾಗ ಆವಾಗ ಅದಕ್ಕೆ ಗಣಪತಿ ಏನು ಮಾಡ್ತಾನೆ ಅಂದ್ರೆ ಶಾಪ ಕೊಡ್ತಾನೆ. ಚೌತಿಯ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿವಸ ನಿನ್ನನ್ನ ನೋಡಿದರೆ ಅಪವಾದ ಬರಲಿ ಅಂತ. ಅದಕ್ಕೆ ಪರಿಹಾರ ಏನು ಅಂತ ಹೇಳಿದಾಗ ಶಮಂತಕೋಪಾಖ್ಯಾನ, ಕೃಷ್ಣನಿಗೆ ಬಂದ ಅಪವಾದ ಪರಿಹಾರ ಆಯಿತು. ಆದ್ದರಿಂದ ಶಮಂತಕೋಪಾಖ್ಯಾನವನ್ನು ಶ್ರವಣ ಮಾಡೋದ್ರಿಂದ ಅಪವಾದ ಪರಿಹಾರವಾಗುತ್ತೆ ಅಂತ. ಹಾಗಾದ್ರೆ ಅಪವಾದ ಈ ಮಣಿ ಅಪವಾದ, ಆ ಅಪವಾದ, ಈ ಅಪವಾದ ಅಲ್ಲ. ನಮಗೆ ಬರುವ ಅಪವಾದ ಯಾವುದು, ನಿಜವಾದ ಅಪವಾದ ಯಾವುದು? ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ, ಅಹಂಕಾರ, ಇವೇ ಎಲ್ಲ ಅಪವಾದಗಳು. ಈ ಅಪವಾದದಿಂದ ನಾವು ಪಾರಾಗಬೇಕಾದರೆ ಕೃಷ್ಣನ ಕಥೆಯನ್ನ ಶ್ರವಣ ಮಾಡಬೇಕು, ಭಾಗವತವನ್ನ ಶ್ರವಣ ಮಾಡಬೇಕು. ಹಾಗೆ ಭಾಗವತ ಕೃಷ್ಣ ಕಥೆಯನ್ನು ಶ್ರವಣ ಮಾಡಿದರೆ ನಮಗೆ ಬರುವ ಎಲ್ಲ ಅಪವಾದಗಳು ಕೂಡ ಏನಾಗ್ತವೆ, ಪರಿಹಾರವಾಗ್ತಾ ಇದ್ದಾವೆ ಎಂಬುದಾಗಿ ನಿರೂಪಣೆಯನ್ನ ಮಾಡ್ತಾರೆ. ಆದ್ದರಿಂದ ಶುಕಾಚಾರ್ಯ ನಿರೂಪಣೆ ಮಾಡಿದ ಭಾಗವತ, ಪರೀಕ್ಷಿತ ಮಹಾರಾಜ ಶ್ರವಣ ಮಾಡಿದ ಭಾಗವತವನ್ನ ಶ್ರವಣ ಮಾಡೋದರಿಂದ ಇಷ್ಟೆಲ್ಲ ಮಹತ್ವ ಇದೆ. ಭಾಗವತದ ಒಂದು ಕಥೆಯನ್ನ ಕೇಳಿದರೆ ಏನಾಗ್ತಾ ಇದೆ, ಕುಲಕೋಟಿಗಳು ಪಾವನವಾಗ್ತಾ ಇದ್ದಾವೆ ಅನ್ನುವಂತಹ ಸಂಗತಿಯನ್ನ ಶುಕಾಚಾರ್ಯರು ಭಾಗವತವನ್ನ ನಿರೂಪಣೆ ಮಾಡಿದ್ದಾರೆ. ಶುಕಾಚಾರ್ಯ ಬಂದಾರೆ, ಪಾದ ಪೂಜೆ ಆಗಿದೆ, ಅವರು ಪ್ರಶ್ನೆ ಮಾಡಿದ್ದಾರೆ, ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಗೆ ಭಾಗವತ ಆರಂಭ ಆಗ್ತಾ ಇದೆ. ಶ್ರೀ ಹರೇ ನಮಃ, ಶ್ರೀಕೃಷ್ಣಾಯ ನಮಃ.
ಮಂಗಳಾರತಿ ಹಚ್ಕೊಡ್ರಿ, ಆ ಹಣ್ಣು ಇಡ್ರಿ. ಇಡ್ರಿ.